ಶರತ್ ನೀವ್ ಬಿಡಪ್ಪ, ಗಂಡಸ್ರು ಬರೀ ಕಳ್ಕೊಳ್ಳೋದಲ್ಲೇ ಇರ್ತೀರಾ. ಏನಮ್ಮ ನಿಯತ್ತಿನ ಹೌದಾ? ಅರೆ ನಾ ಹುಡ್ತಿದ್ದು ರಿಮೋಟ್ ನಿನ್ನ ಹತ್ರನೇ ಇದೆ, ಕೊಡಮ್ಮ ರಿಮೋಟು, ಕ್ರಿಕೆಟ್ ನೋಡ್ಬೇಕು. ಕೇಳಿದ ತಕ್ಷಣ ಕೊಡಕ್ಕೆ ಮಾವನ್ ಮನೆ ವರದಕ್ಷಿಣೆನಾ? ಏನ್ ನಿಮ್ ಮನೆಗೆ ಬಂದು ನಿಮ್ಮ ಅಪ್ಪನ್ ಕೇಳಿದ ತಕ್ಷಣ ನಿಮ್ಮ ಮನೆನ ಎರಡು ನನ್ನ ಹೆಸರು ಬರ್ಕೊಟ್ಬಿಡ್ತಾರೆ ಅನ್ನೋ ರೇಂಜ್ ಹೇಳ್ತಿದ್ದೆ. ತಲೆ ತಿನ್ಬೇಡ, ಕ್ರಿಕೆಟ್ ನೋಡ್ಬೇಕು, ರಿಮೋಟ್ ಕೊಡು. ಹೇ, ನಾನು ಕೂಡ ಸಿನಿಮಾ ನೋಡ್ಬೇಕು ಕಣೋ, ನಾನ್ ರಿಮೋಟ್ ಕೊಡಲ್ಲ. ಏನಿದೆ ಸಿನಿಮಾದಲ್ಲಿ ನೋಡೋದಕ್ಕೆ? ಸಿನಿಮಾದಲ್ಲಿ ಫೈಟ್ಸ್ ಇದೆ, ಆಕ್ಷನ್ ಇದೆ, ಡೈಲಾಗ್ ಇದೆ, ಥ್ರಿಲ್ ಇದೆ, ರೊಮ್ಯಾನ್ಸ್ ಇದೆ. ಈಗಿನ ಕಾಲದಲ್ಲಿ ದೆವ್ವಗಳು ಜಾಸ್ತಿ ಇದೆಯಪ್ಪ. ಕ್ರಿಕೆಟ್ ಅಲ್ಲಿ ಏನಿದೆ ಅಂತ ನಿಂಗೆ ಗೊತ್ತಾ? ಕ್ರಿಕೆಟ್ CRICKET. ಅದನ್ನೇ ಹೇಳ್ತೀನಿ ನೋಡು. ಹಿಂಗ್ ಹೊಡೆದ್ರೆ ಸಿಕ್ಸು, ಹಿಂಗ್ ಹೊಡೆದ್ರೆ ಕವರ್ಸು, ಹಿಂಗ್ ಹೊಡೆದ್ರೆ ಡ್ರೈವು, ಇದೆಲ್ಲ ನಿನಗೆ ಏನ್ ಗೊತ್ತು? ನಿನಗೆ ಗೊತ್ತಿರೋದು ಬರೀ ಇದೆಲ್ಲ ಹೊಡೆದಿರೋದನ್ನ ನೋಡಿದೀವಿ. T20 ಆಯ್ತು, ಟೆಸ್ಟ್ ಮ್ಯಾಚ್ ಆಯ್ತು, ವರ್ಲ್ಡ್ ಕಪ್ ಆಯ್ತು, IPL ಆಯ್ತು, ಸೆಲೆಬ್ರಿಟಿ ಕ್ರಿಕೆಟ್ ಲೀಗೂ ಆಯ್ತು. ಈಗ ಕತೆ ಬೇಡ, ನಾನು ಕ್ರಿಕೆಟ್ ನೋಡ್ಬೇಕು. ಐ ಈಟ್, ಐ ವಾಕ್, ಐ ಬ್ರೀತ್, ಐ ಟಾಕ್, ಐ ಬ್ರೀತ್ ಆಲ್ಸೋ ಕ್ರಿಕೆಟ್. ನೀರಾರು ಮಾಡ್ಕೋ, ಏನಾರು ಮಾಡ್ಕೋ, ಬಟ್ ನನಗೆ ರಿಮೋಟ್ ಕೊಡಲ್ಲ. ಏನೀಗ? ಪ್ಲೀಸ್ ರಿಮೋಟ್ ಕೊಡು ಬಂಗಾರ. ಕರ್ಗಕ್ಕಾಗಲ್ಲ. ನನ್ ಚಿನ್ನ ಮರಿ ಕ್ರಿಕೆಟ್ ಚಿನ್ನ ಬ್ಯಾಂಕಲ್ಲಿದೆ. ರಿಮೋಟ್ ಕೊಡು. ಏಯ್ ಕೊಡಲ್ಲ. ರಿಮೋಟ್ ಕೊಡೋ. ಏಯ್ ಬೇಡ ನೋಡು. ಏಯ್ ಏನೋ ಮುಟ್ತ್ಯಾ, ಬೇಡ ಹೊಡಿತ್ಯಾ? ಸುಮ್ನೆ ರಿಮೋಟ್ ಕೊಡು. ಏಯ್ ಕೊಡಲ್ಲ ಕಣೋ. ಬೇಡ ಬೇಕು ಬೇಡ. ಎಲ್ರ ಮನೆ ದೋಸೆ ತೂತೇರಿ. ಈ ಒಂದು ಕಾನ್ಸೆಪ್ಟ್ ಏನಕ್ಕೆ ಅಂದ್ರೆ ಎಲ್ಲಾರ ಮನೇಲೂ ಈ ಸಮಸ್ಯೆ ಇದ್ದಿದೆ ರೀ. ಒಂದೇ ಟಿವಿ, ಒಂದೇ ರಿಮೋಟ್ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಸೀರಿಯಲ್, ಸಿನಿಮಾ ಅನ್ನೋ ಹುಚ್ಚು, ಗಂಡು ಮಕ್ಕಳಿಗೆ ಸ್ಪೋರ್ಟ್ಸ್ ಮತ್ತೆ ನ್ಯೂಸ್ ಅನ್ನೋ ಹುಚ್ಚು. ಈ ಎಲ್ಲಾ ಒಂದು ವಿಷಯಕ್ಕೆ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ತಂದಿರಿ. ಏನಪ್ಪಾ ಅದು ಅಂದ್ರೆ? ಏನ್ ಸೊಲ್ಯೂಷನ್? ಈಗ ಒಂದ್ ಹೆಜ್ಜೆ ಮುಂದೆ ಬಾ, ಹಾಗೆ ಅಲ್ಲಿ ನೋಡಲಿ. ಏನೋ ಇಷ್ಟೊಂದು ಜಲ್ ಸುರಿಸ್ತಾ ಇದೆಯಾ? ಜಾಸ್ತಿ ಸುರಿಸ್ಬೇಡ, ಪಿಚ್ ಮೇಲೆ ಇದೀವಿ, ಮ್ಯಾಚ್ ಆಡಕ್ಕಾಗಲ್ಲ. ಸುಮ್ಮನೆ ನಮ್ಮ ಹುಡುಗಿರ್ ನೋಡ್ಬಿಟ್ಟು ನಾವ್ ಇವೆಲ್ಲ ಮಾಡ್ಲಾ ಅಂದ್ರೆ ಗಂಡ್ ಜಾತಿಗೆ ಅವಮಾನ ಇದೆ. ಓಹೋ, ಗಂಡ್ ಜಾತಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಜೋಲ್ ಸುರಿಸ್ಬೇಕಾ? ಏನೇನೋ ಮಾತಾಡ. ಮತ್ತೆ ಆ ಸುಂದರವಾಗಿರೋದು ನೋಡ್ಬಿಟ್ಟು ನಾವ್ ಹಿಂಗೆಲ್ಲ ಇದ್ರೆ ಚೆನ್ನಾಗಿರಲ್ವಾ? ಒಂದನ್ನ ನೋಡಿದ್ರೆ ಇಷ್ಟೊಂದು ಸುರಿಸ್ತಾ ಇದೆಯಾ, ಮೂರ್ ಜನ ಹೆಣ್ಮಕ್ಳು ನೋಡಿದ್ರೆ ಏನೋ ಮಾಡ್ತೀಯಾ? ಮೂರ್ ಜನನ? ಏನಮ್ಮ ಮೂರ್ ಜನ? ಹೌದು, BCL ಅಂತ ಅಂದ್ಮೇಲೆ ಒಂದೊಂದು ಟೀಮ್ ನಲ್ಲೂ ಮಿನಿಮಮ್ 3 ಜನ ಹೆಣ್ಮಕ್ಳು ಆಟ ಆಡ್ಲೇಬೇಕು. ವಾವ್, ಅಂದ್ರೆ ನಾನು ಸ್ಟ್ರೈಟ್ ಡ್ರೈವ್ ಮಾಡ್ಬೋದು, ಕ್ಯಾಚ್ ಹಾಕೋಬಹುದು, ಫೈನ್ ಲೆಗ್ಸ್ ನೋಡ್ಬೋದು. ಖಡಕ್ ಆಗಿರತ್ತಮ್ಮ. ಇರೋ 2 ಕಣ್ಣಿಗೆ 3 ಹುಡುಗಿರ ಬಗ್ಗೆ ಕನ್ಸು. ಜಾಸ್ತಿ ಮಾತಾಡಿದ್ರೆ 3ನೇ ಕಣ್ ಬಿಟ್ಬಿಡ್ತೀನಿ. ದೊಡ್ಡ ಶಿವ ನೀನು. ಅಷ್ಟೆಲ್ಲ ಇರ್ಲಿ, ಅಷ್ಟೆಲ್ಲ ಮ್ಯಾಚ್ ಗೀಚು ಅಂತ ಇದೆಯಾ? ಎಲ್ಲ ಆಟಾಡ್ತಾರೋ BCL? ಇವಾಗ ನೋಡಂಗೆ 3, 2, 1. ಎಲ್ಲ ಇಲ್ಲಿಲ್ಲ ಇದ್ದಂಗಿದೆಯಲ್ಲೋ. ಏನೋ ನಿನ್ ಮಾತಿನ ಅರ್ಥ? ಗಲ್ಲಿ ಕ್ರಿಕೆಟ್ ಅನ್ಸ್ತಿದ್ಯಾ? ಇದು ನೋಡಿದ್ರೆ ಅಲ್ಲಿ ಗೋಡೆಗೆ ಹೋಗತ್ತೆ, ಅಲ್ಲಿ ನೋಡಿದ್ರೆ ಇನ್ ಪಕ್ಕದ ಮನೆ ಆಂಟಿಗೆ ಹೋಗತ್ತೆ, ಹಂಗಿದೆಯಲ್ಲೋ ಇದು. ಇಲ್ಲಿ ನಾಟಾನೆ ಹಂಗಮ್ಮ. ಇದು ಗಲ್ಲಿ ಕ್ರಿಕೆಟ್ ಅಷ್ಟೇ ಸಿಂಪಲ್ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಮಾತ್ರ ಸೂಪರ್ ಡೂಪರ್ ಬಂಪರ್, ಯಾವುದಕ್ಕೂ ಕಮ್ಮಿ ಇಲ್ಲ. ಓಕೆ, ಓ ಸೂಪರ್. ಪ್ರಪ್ರಥಮ ಬಾರಿಗೆ BCL ಸ್ಯಾಂಡಲ್ವುಡ್ ನಲ್ಲಿ ಈ ತರ ಒಂದು ಅದ್ಭುತವಾದ ಆಟ ನಡೀತಾ ಇದೆ. ಸೊ ವಾಟ್ ನೆಕ್ಸ್ಟ್? ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಅಂದ್ಮೇಲೆ ಈ ಫಸ್ಟ್ ಟೈಮ್ ಆಟನ ಆಡ್ತಾ ಇರೋ ಪ್ಲೇಯರ್ಗಳು ಯಾರಪ್ಪ? ಇವಾಗ ನೆಕ್ಸ್ಟ್ ಸೂಪರ್ ಡೂಪರ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಕ್ರಿಕೆಟ್. ನಮ್ ಜನಕ್ಕೆ ಕೈ ಅಂದ್ರೆ ಕೊಡಕ್ಕೆ ಇಷ್ಟ, ಆದ್ರೆ ಇವ್ರಿಗೆ ನಾವ್ ಎಂತ ಕೈ ಕೊಟ್ಟಿವಿ ಗೊತ್ತಾ? ನೀವು ಕೈ ಕೊಡೋದ್ರಲ್ಲಿ ಫೇಮಸ್ ಹೆಣ್ಮಕ್ಳು. ನಾವು ಅಂದ್ರೆ ನಮ್ಮ ಭಾರತನೇ ಮೆಚ್ಕೊಂಡಂತ ಒಂದು ಬೆಳ್ಳಿ ಕೈಯನ್ನ ಕೊಟ್ಟು, ಒಂದು ಬೆಳ್ಳಿ ಬಾಲ್ ಅನ್ನ ಕೊಟ್ವಿ. ಯಾರಿಗೆ ಅಂತ ನಿಮಗೆ ಗೊತ್ತಾ? Yes, the one and only Syed Kirmani sir, who has served for Indian team for more than 15 years. So let's welcome the one and only legend as of now for the BCL team, Syed Kirmani sir. Tell me more about cricket and BCL के बारे में कुछ बताइए. हाँ जी, first of all, good evening to everybody and congratulations to all those who have been involved in bringing about this wonderful tournament called the Sandalwood Box Cricket League. And this particular concept is a super concept which will get all the celebrities involved. As it is, we have the Celebrity League which is already in vogue. And now the box cricket is a super concept. We have this international level also in Australia, New Zealand and England. You know, they play this indoor cricket. And now you have introduced this as the box cricket league, which is very exciting. So there's a gift for you.
Yeah. ಆ ರಿಮೋಟ್ ನಿಮ್ ಕೈಲಿ ಯಾಕಿದೆ ಅಂದ್ರೆ ಯು ಆರ್ ನೌ ಗೋನ್ ಟು ಲಾಂಚ್ ದ ಲೋಗೋ ಆಫ್ BCL. So let's launch the fantastic logo of BCL. Here comes the BCL logo. Here we go. Thank you to Mr. Kirmani sir. ಬಟ್ ನಮ್ ಕಣ್ ತಂಪಾಗಬೇಕಲ್ಲ ಈಗ. ಹಲೋ, ತಂಪ್ ಮಾಡೋ ಟೈಮ್ ಅಲ್ಲ, ಈಗ ಫೈರ್ ಬರುವಂತ ಟೈಮು. ಸೊ ಇವಾಗ ನೆಕ್ಸ್ಟ್ ಏನಂದ್ರೆ 6 ಭಯಂಕರ ಅದ್ಭುತವಾದ ಟೀಮ್ಗಳು ಈ BCL ಅಲ್ಲಿ ಆಡ್ತಾ ಇದೆ. ಸೊ ಒಂದೊಂದೇ ಟೀಮ್ ನ ಎಂಟ್ರಿ ಕೊಟ್ಬಿಡೋಣ, ಬಟ್ 6 ಟೀಮ್ ನ ಒಬ್ಬೊಬ್ರು ಓನರ್ ಕೊಂಡ್ಕೊಂಡಿದ್ದಾರೆ, ಗೊತ್ತಾ ಅದು? ಹೌದಾ? ಸೊ ಫಸ್ಟ್ ನಾವ್ ಯಾರನ್ನ ಕರ್ಸೋಣ? ಹೇ, ನಾವಿರೋದೇ ಬೆಂಗಳೂರು ಅಂದ್ಮೇಲೆ ಬೆಂಗಳೂರನ್ನ ಬಿಟ್ರೆ ಹೆಂಗೋ? ಸೊ ನಮ್ಮ ಬೆಂಗಳೂರು ಟೀಮ್ ನ ಹೆಸರು ಹೇಳಮ್ಮ. ಬೆಂಗಳೂರು ಡ್ರ್ಯಾಗನ್. ಎಸ್, ಸೊ ಲೆಟ್ಸ್ ವೆಲ್ಕಮ್ ಬೆಂಗಳೂರು ಡ್ರ್ಯಾಗನ್ಸ್ ಓನರ್ ಮಿಸ್ಟರ್ ನಿತಿನ್. ಏನ್ ಬರ್ತಿರಂಗೇನೆ ಹಿಂಗಂತೀರಾ. I have a passion for cricket. ಸೊ ಅದಕ್ಕೆ ನೀವು ಬೆಂಗಳೂರು ಟೀಮ್ ನ ತಗೊಂಡಿದ್ದೀರಾ ಹೌದು, ಅಲ್ವಾ? ಸೊ ಬೆಂಗಳೂರು ಟೀಮ್ ನ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀರಾ ಸರ್? ನಾವು ಫುಲ್ಲಿ ಪ್ರಿಪೇರ್ ಆಗಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ವಿನ್ ದಿಸ್ BCL ಕಪ್. ಈ ಬೆಂಕಿ ಆಟನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಡ್ರ್ಯಾಗನ್ಸ್ ಟೀಮ್ ನ ಒಂದು ಲೋಗೋನ ಲಾಂಚ್ ಮಾಡೋಣ. ದಟ್ಸ್ ದ ವೇ ವಿ ಗೋ. ಈ ರೇಂಜಿಗೆ ಡ್ರ್ಯಾಗನ್ ಫೈರ್ ಇತ್ತು. ಸೊ ತುಂಬಾ ಖುಷಿ ಆಗ್ತಿದೆ. ಒಂದ್ಸಲ ಜೋಶಲ್ಲಿ ಜೋರಾಗಿ ನಿಮ್ಮ ಟೀಮ್ ಹೆಸರು ಹೇಳ್ಬಿಡೋಣ ಸರ್. ಬೆಂಗಳೂರು ಡ್ರ್ಯಾಗನ್. ಬೆಂಗಳೂರು ಡ್ರ್ಯಾಗನ್ಸ್ ನಾವು ಆಟದಲ್ಲಿ ಎಂದೆಂದು ನಮ್ದೇನೆ ಗೆಲುವು. 4-6 ಹೊಡೆಯೋದು ಫಿಕ್ಸು, ಕೆಂಪೇಗೌಡರ ಊರಿನ ಕಲಿಗಳು ನಾವು. ಎದುರಿಸೋ ಹುಲಿಗಳು ಬ್ಯಾಟನ್ನು ಹಿಡಿದು ಆಟಕ್ಕೆ ನಿಂತ್ರೆ ಚಪ್ಪರ ಶಿಲ್ಲೆ ಇಲ್ಲದ ಇರಲಿ, ಉಡುಗೊರೆ ಕೊಡುವೆವು ಗೆಲುವನು ನಿಮಗೆ. ಆಸಮ್, ಗ್ರೇಟ್. ಸೊ ಇದು ನಮ್ಮ ಬೆಂಗಳೂರು ಡ್ರ್ಯಾಗನ್ ಟೀಮ್. ಸೊ ಬೆಂಗಳೂರು ಡ್ರ್ಯಾಗನ್ ಟೀಮ್ಸ್ ಯಾವ ಜೋಶ್ ಅಲ್ಲಿದ್ದಾರೆ ಅಂತ. Showbiz on fire. ಇದು ನಿಜವಾದ ಫೈರ್. ಇಲ್ಲಿ ನಮ್ಮ ಫೈರ್ ಕಂಡುಬಿಡಲ್ಲ. Yes, How are you, Raghu? super, How is your team? fantastic. ನಿಮ್ಮ ಟೀಮ್ ನಲ್ಲಿ ದೊಡ್ಡ ಡ್ರ್ಯಾಗನ್ ಯಾರು? ಒಂದು ಹುಡುಗಿ ಡ್ರ್ಯಾಗನ್, ಒಂದು ಮೇಲ್ ಡ್ರ್ಯಾಗನ್ ಯಾರು? ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ರಘು, ಎಸ್, ಇಡೀ ಟೀಮು ಕುಣಿದಿ ಕುಪ್ಪಳಿಸಿದ್ದಾಯ್ತು. BCL ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಒಂದು ಕ್ರಿಕೆಟ್ ಆಡ್ತೀವಿ, ಎರಡನೇದು ಜಗಳ ಆಡ್ತೀವಿ. ಖಂಡಿತ ಆಡ್ತಾರೆ. ಬೇಡ ಅಂದ್ರೂ ಆಡ್ತಾರೆ. ನೆಕ್ಸ್ಟ್ ಬ್ಯೂಟಿ ಕ್ವೀನ್ಸ್ ಇದ್ದಾರೆ. ಬ್ಯೂಟಿ ಕ್ವೀನ್ ಕಮಿಂಗ್ ಫ್ರಮ್ ಮಿಸ್ಟರ್ ಎಂಟರ್ಟೈನ್ ಇಂಡಿಯಾ. ಮಾಡಬೇಕು ಅಂದ್ರೆ ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಹುಡುಗಿರು ಕ್ರಿಕೆಟ್ ಬಹಳ ಕಮ್ಮಿ ಆಡೋದು. ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು? ಕಮ್ಮಿ ಏನಲ್ಲ ನೋಡಿ, ಎಷ್ಟು ಜನ ನಿಂತಾರೆ? 1 2 3 4 5 6. ನಾನು ಆಲ್ರೆಡಿ ಒಂದ್ಸಲಿ ಹೇಳಿದ್ದೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ. ಸೊ ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ದೆಮ್. ಸೊ ರಘು, ನಿಮ್ಮ ಟೀಮ್ ಅಲ್ಲಿ ಯಾರು ಬೆಸ್ಟ್ ಪ್ಲೇಯರ್ ಅಂತ ನೀವು ಹೇಳ್ತೀರಾ? ಐ ಥಿಂಕ್ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ಆಲ್ ಟುಗೆದರ್. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಐ ಥಿಂಕ್ ಡ್ಯೂರಿಂಗ್ ದ ಪ್ರಾಕ್ಟೀಸ್ ಸೆಷನ್ಸ್
I was very, very surprised with the girls performing very well. ನೆಕ್ಸ್ಟ್ ಥಿಂಗ್ ಇಸ್ ಹೂಸ್ ಅ ಡ್ರ್ಯಾಗನ್ ಆಫ್ ಯೋರ್ ಟೀಮ್. ಟೀಮು ಕರೆಕ್ಟಾಗಿ ತಯಾರಾಗಿ ಬಂದಿದ್ದೀವಿ, ಟೀಮ್ ಸ್ಪಿರಿಟ್ ಅಲ್ಲೇ ಇದ್ದೀವಿ. ನೀವು ಯಾರಿಗೆ ಏನು ಬಿಸ್ಕೆಟ್ ಹಾಕಿದ್ರು ಯಾರು ತಿನ್ನಲ್ಲ, ಟೀಮ್ ಸ್ಪಿರಿಟ್ ಇಸ್ ದೇರ್. ಸೂಪರ್. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಬೇರೆ ಟೀಮ್ಗಳಿಗೆ ನೀವು ಬಿಸ್ಕೆಟ್ ಹಾಕ್ತೀರಾ, ನೀವು ಯಾವ್ದೇ ಕಾರಣಕ್ಕೂ ಬಿಸ್ಕೆಟ್ ತಿನ್ನಲ್ಲ. ಸದ್ಯಕ್ಕೆ ಬಾಲ್ ಹಾಕ್ತಾ ಇದೀವಿ, ಮುಂದೆ ಬಿಸ್ಕೆಟ್ ಹಾಕ್ಬೇಕು ಅಂದ್ರೆ ಹಾಕ್ತೀವಿ. ವೆರಿ ಆಸಮ್. ಹಂಗೆ ನಮ್ಮ ಬ್ಯೂಟಿ ಕ್ವೀನ್ ರಮ್ಯಾ ಬರ್ನ ಅವ್ರಿಗೆ ಮೈಕ್ ಪಾಸ್ ಮಾಡ್ಬಿಡಿಪಾ. ನೀನು ಹುಡುಗಿರ್ನ ಬಿಡಲ್ಲ, ಇಲ್ಲೂ ಬಿಡಲ್ವಾ? ಹುಡುಗರು ಹುಡುಗಿರನ್ ಬಿಡಬಾರ್ದು. ಹಾಯ್ ಡಾರ್ಲಿಂಗ್, ಹೇಗಿದ್ದೀರಾ? ಡಾರ್ಲಿಂಗ್ ಅಂತೆ ಒಂದು ಏನಾರು ಹೊಡೀರಿ, ಡೈಲಾಗ್ ಹೊಡೀರಿ, ಕಣ್ಣು ಹೊಡೀರಿ, ಡಾರ್ಲಿಂಗ್ ಅನ್ಬಿಟ್ಟೆ. ಸಾರಿ ಸಾರಿ, ನಾನ್ ತುಂಬಾ ಚೆನ್ನಾಗಿದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ರಮ್ಯಾ, ನಿಮ್ಮ ಟೀಮ್ ಒಂದು ಸಿಗ್ನೇಚರ್ ಮೂವ್ ಏನಾದ್ರು ಇದೆಯಾ? ಎಸ್, ನಾವ್ ಆಡ್ತೀವಿ ಇವಾಗ. ಆಲ್ರೈಟ್, ಶೋ ಇಟ್ ಟು ಅಸ್. ಇವಾಗ ಮ್ಯಾಚ್ಗೆ ಯಾವ ತರ ಪ್ರಿಪೇರ್ ಆಗಿರಾ ನೀವ್ ಹೇಳಿ ರಮ್ಯಾ. ನಾವೆಲ್ಲ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಇನ್ಫ್ಯಾಕ್ಟ್ 3 ದಿವಸದಿಂದ ಪ್ರಾಕ್ಟೀಸ್ ಮಾಡಿ ನಮಗೆಲ್ಲ ಬೌಲಿಂಗ್ ಎಲ್ಲ ಅಷ್ಟು ಬರ್ತಾ ಇರಲಿಲ್ಲ. ನಮ್ಮ ಕ್ಯಾಪ್ಟನ್, ನಮ್ಮ ಎಂಟೈರ್ ಟೀಮ್ ಮೇಟ್ಸ್ ನಮಗೆ ಹೇಳ್ಕೊಟ್ಟಿದ್ದಾರೆ ಹೇಗೆ ಏನ್ ಮಾಡೋದು, ಏನ್ ಟೆಕ್ನಿಕ್ಸ್ ಏನಿದು ಅಂತ. ಸೊ ಇವಾಗ ನೋಡಿ, ನಾವು ಸೆಂಚುರಿ ಹೊಡಿತೀವಿ. ಬೆಂಗಳೂರಲ್ಲೇ ಇದೀವಿ, ಬೆಂಗಳೂರಲ್ಲೇ ನಡೀತಿದೆ. ಬೆಂಗಳೂರು ಟೀಮ್ ಫುಲ್ ಕಡಕ್ ಆಗಿ ಕದರಾಗಿ ಆಡ್ತೀರಾ ಅಂತ. ಸೊ ಇದೇ ಜೋಶಲ್ಲಿ ಗುಡ್ ಲಕ್ ಟು ಬೆಂಗಳೂರು ಟೀಮ್, ಬೆಂಗಳೂರು ಡ್ರ್ಯಾಗನ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬೆಂಗಳೂರು ಸೊ ಸೂಪರ್. ಸೊ ಬ್ಯಾಂಗ್ಳೂರ್ ಡ್ರ್ಯಾಗನ್ಸ್ ಟೀಮ್ ಫುಲ್ ಫೈರ್ ಅಲ್ಲಿ ರೆಡಿ ಆಗಿದೆ. ಸೂಪರ್. ಅವ್ರ ಫೈರ್ ಎಷ್ಟಿರುತ್ತೆ ಅಂತ ನೋಡೋಣ ಕೆಲವೇ ದಿನಗಳಲ್ಲಿ ಒಂದು ಪಿಚ್ ಮೇಲೆ. ಅದಕ್ಕೂ ಮುಂಚೆ ಜಾಸ್ತಿ ಹತ್ರ ಹೋಗ್ಬೇಡ, ಸುಟ್ಟೋಗ್ಬಿಡ್ತೀಯಾ. ಎನಿವೇಸ್, ನಾನೇ ಫೈರ್, ನಾನು ಹೆಂಗೋ ಸುಟ್ಟೋಗ್ತೀನಿ. ಆಯ್ತು ಬಿಡಮ್ಮ. ಟೈಮ್ ಆಯ್ತು, ನಾವು ಹೊಡ್ಬೇಕು ಫಸ್ಟು. ಎಲ್ಲೋ ಹೋಗ್ತಾ ಇದೆಯಾ ನನ್ನನ್ನು ಬಿಟ್ಟು? ಯಾರು ಎಲ್ಲಾರು ಹೋಗ್ಬೇಕಾರೆ ಎಲ್ಲಿ ಹೋಗ್ತೀಯ ಅಂತ ಅಬ್ಸೆಕ್ಟ್ ನುಡಿತಾರ. ಹೋಗಮ್ಮ, ಎಲ್ಲ ಹಾಳು ಮಾಡ್ಬಿಟ್ಲು. ಆಯ್ತು, ಹಾಳ ಹೋಗ್ಲಿ. ಫೇಸ್ಬುಕ್ ಅಲ್ಲೇ ಚೆಕ್ ಇನ್ ಮಾಡು, ಅಲ್ಲೇ ನೋಡ್ಕೋತೀನಿ. ಏನ್ ಚೆಕ್ ಇನ್ ಮಾಡೋದು? ಸಿಂಹ ಬೇಟಾಡಕ್ ಹೋಗ್ತಾ ಇಲ್ಲ ನಾನು. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಎಲ್ಲಿಗೆ ಏನ್ಬಿಟ್ಟಲ್ಲ, ಮೂಡೋಟ್ ಆಗೋಯ್ತು. ಬಾ, ದಾವಣಗೆರೆ ಬೆಣ್ಣೆ ದೋಸೆ ಕೊಡ್ತೀನಿ. ಎಲ್ಲೆಲ್ಲೋ ಪ್ಲೇಟ್ ತಿರುಗಿಸ್ಬಿಡ ನೀನು. ಏನೋ ಸಿಂಹ ಬೇಟೆ ಅಂತ ಇದೆಯಲ್ಲ ಈಗ. ಬೇಟೆ ಅನ್ನೋದು ನಾನೇ ಸಿಂಹನ ಇಲ್ಲಿ ಕರ್ಸಿದ್ರೆ ಹೆಂಗಿರೋದು ಈಗ? ಸಿಂಹನ್ ಕರೆಸ್ತಿದ್ಯಾ? ಇವನು ಸಿಂಹನ ನೋಡೋ ಪರಿ ಇದು. ಸಿಂಹನ್ ಕರೆಸ್ತಿದ್ಯಾ? ಸಿಂಹ ಅಲ್ವೋ, ಸಿನಿಮಾದಲ್ಲಿರೋ ಸಿಂಹನ್ ಕರೆಸ್ತೀನಿ ಬಾಯಲ್ಲಿ. ಅಮ್ಮ, ನೀನ್ ಏನ್ ಹೇಳ್ತಿದೆ ಅಂತ ನೇರವಾಗಿ ಹೇಳ್ಬಿಡು. ಮೊದ್ಲೇ ಕೈಕಾಲು ಅದರ್ತಾ ಇದೆ, ನೀನ್ ಇನ್ನೂ ಆಫ್ ಮಾಡಬೇಡ, ಹೇಳು. ಇದೀಗ ವೇದಿಕೆ ಮೇಲೆ ನಮ್ಮ BCL ನ ಮುಂದಿನ ಟೀಮ್ ಬರ್ತಾ ಇದೆ, ದಾವಣಗೆರೆ ಲಯನ್ಸ್. ನೋಡಿದ್ರಲ್ಲ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಕಮಾಲ್. ಸೊ ದಾವಣಗೆರೆ ಬೆಣ್ಣೆ ದೋಸೆ ಟೀಮ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಡ್ಯಾನ್ಸ್ ಅಲ್ಲಿ. ಓಹೋ, ತುಂಬಾ ಚೆನ್ನಾಗಿ ಬೆಣ್ಣೆ ಅಂತ ಇದೆ. ಯಾರಿಗೆ ಸಕ್ಕತ್ತಾಗಿ ಬೆಣ್ಣೆ ಹಚ್ತಾ ಇದೆ ಹೇಳಿ ಫಸ್ಟ್. ಒಬ್ರ ಮೇಲೊಬ್ರು ಸುಂದರವಾಗಿದೆ, ಯಾರಿಗೆ ಅಂತ ಹೇಳಿ. ಇಲ್ಲಿ ನೋಡು, ಇವ್ರು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದಾರ. ಇವ್ರ ಕೈಲಿ ಏಟ್ ತಿಂದಿದ್ಯಾ ನೀನು? ಅವ್ರ ಕೈಲಿ ಏಟ್ಗಿಂತ ಅವ್ರ ಕೈಲಿಂದ ಮಾತುಗಳು ತಿಂದಿದ್ದೀವಿ ನಾವು. ಓಕೆ, ನಮ್ಮ ಬಿಡ್ಡ ಅವರು ಸರ್ ಹೇಳಿ, ಹೇಗೆ ಪ್ರಿಪೇರ್ ಆಗಿದ್ದೀರಾ ನಿಮ್ಮ ಟೀಮು? ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇಡೀ ಟೀಮು. ದೇ ಹ್ಯಾವ್ ಪುಟ್ ಆಲ್ ದ ಎಫರ್ಟ್ಸ್, ಓಕೆ, ದೇ ಹ್ಯಾವ್ ಪುಟ್ ಆಲ್ ದ ಎನರ್ಜಿ, ದೇ ಹ್ಯಾವ್ ಪುಟ್ ಆಲ್ ದ ಲವ್ ಆಲ್ಸೋ. ಓಕೆ, ಲವ್ ಯಾರ ಮೇಲೆ ಸರ್? ಟೀಮ್ ಮೇಲೆ. ಇಲ್ಲಿ ನಿಮ್ ಟೀಮ್ ಒಳಗೆ ಯಾವ ಹುಡುಗಿ ಮೇಲೆ ನಿಮ್ಗೆ
ಸದ್ಯಕ್ಕೆ ಸ್ವಲ್ಪ ಲೋ ಆಗ್ತಾ ಇದೆ. ಸದ್ಯಕ್ಕೆ ಬರೀ ಗಲಾಟೆಗಳು ಆಗ್ತಾ ಇದೆ. ಗಲಾಟೆಗಳ ಇಂಟ್ರೆಸ್ಟಿಂಗ್. ಯಾವ ಗಲಾಟೆ ಆಯ್ತು? ಅಯ್ಯೋ ಒಂದಾ ಎರಡಾ? ಆಕ್ಚುಲಿ ಗಲಾಟೆ ಇದ್ ಕಡೆ ನಮ್ ನೀತು ಇರ್ಲೇಬೇಕು. ಎಕ್ಸಾಕ್ಟ್ಲಿ. ರೀಸನ್ ಅದಕ್ಕೆ ರೀಸನ್ ಅಂದ್ರೆ ಪಕ್ಕದಲ್ಲಿ ಹೇಳ್ಬಿಡ್ಬೇಕು ನೀವು. ಬೇಡ, ರೀಸನ್ ಎಲ್ಲ ಬೇಡ. ನೀತು ಅವರೇ ವೆಲ್, ಜಗಳಗಳು ಎಲ್ಲ ಆಗೋದು, ಪ್ರೀತಿ ಆಗೋದು ಎಲ್ಲಾನು ಕಾರಣ ಇಲ್ಲ. ಯಾವ ಕಾರಣಕ್ಕೆ ಜಗಳ ಆಗೋದು? ತುಂಬಾ ಕಾರಣಕ್ಕೆ ಜಗಳ ಆಗುತ್ತೆ. ಒಂದ್ ಕಾರಣ, ಒಂದ್ ಸೀಕ್ರೆಟ್ ಆಚೆಗೆ. ಲಯನ್ಸ್ ಬ್ಯಾಟಿಂಗ್ ಸಿಕ್ಕಿಲ್ಲ ಅಂತ ಎಲ್ಲರೂ ಜಗಳ ಆಡ್ತೀವಿ. ಓಹೋ, ಅಂದ್ರೆ ನಿಮ್ ಟೀಮು ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಅಂತ ಹೇಳ್ತಾರ. ಬೌಲಿಂಗ್ ಅಲ್ಲಿ ವೀಕಾ? ನಮ್ ಬೌಲರ್ ಇಲ್ಲಿ ಇದಾರೆ ನೋಡಿ, ಎಲ್ಲಾರನು ಬೋಲ್ಡ್ ಓವರ್ ಮಾಡ್ತಾನೆ ಇರ್ತಾರೆ. ಸಂತೋಷ್ ಅವರು ಸಂತೋಷ್ ಅವ್ರೆ. ಹುಡುಗಿರ್ ಸಿಕ್ಕಿದ್ರೆ ಸಾಕು, ಇಲ್ಲಿ ಬೋಲ್ಡ್ ಓವರ್. ಹೌದಾ? ಎಸ್ ಸಂತೋಷ್, ನಿಮ್ಮ ಟೀಮಿನ ಸ್ಟ್ರಾಟಜಿ ಹೇಳ್ದಂಗೆ ಹುಡುಗಿರಿಂದ ಜಾಸ್ತಿ ಇರ್ತೀರಂತೆ. ಅದು ಯೂಶಲಿ ಗಂಡ್ಮಕ್ಳದು ಒಂಥರ ಜನ್ಮಸಿದ್ಧ ಹಕ್ಕು ಇದ್ದಂಗೆ. ನಿಂದು ದೊಡ್ಡ ರೋಗ ಅದು, ಅದಕ್ಕೆ ಅವ್ರ ಕಡೆ ತಿರುಗಿಸ್ತಾ ಇದ್ಯಾ ನೀನು? ಎಲ್ಲ ಒಂದೇ ಗಂಡ್ಮಕ್ಳು ನಾವು. ನಾವು ಮಾಡಿರೋ ಪ್ರಾಕ್ಟೀಸು, ನಾವು ತಿಂದಿರೋ ಊಟ ನೋಡಿದ್ರೆ ನಮ್ಮ ಕಮರ್ ಸಂತೋಷ್ ಫಿಲ್ಮ್ ಫ್ಯಾಕ್ಟ್ರಿನೇ ನಮ್ಮನ್ನು ಮೆಚ್ಚಬೇಕು. ವೆರಿ ಆಸಮ್, ಕಾನ್ಫಿಡೆನ್ಸ್. ಅವ್ರು ಏನಂದ್ರೆ ನಾನು ಬೊಂಬೆ ಅನ್ಕೊಂಡ್ಬಿಟ್ಟಿರೋ ಅನ್ಸುತ್ತೆ, ಹಿಂಗೆ ನಿಂತಿದ್ದಾರೆ ಅವಾಗಿಂದ, ಒಂಚೂರು ಅಲ್ಲಾಡ್ತಾನೆ ಇಲ್ಲ. ಅವ್ರು ಸೀಕ್ರೆಟ್ ಅಬೌಟ್ ಇಟ್. ಮ್ಯಾನಿಕನ್ ಚಾಲೆಂಜ್ ಅಲ್ಲಿ ಇನ್ನೂ ಅದೇ ಗ್ಯಾಂಗ್ ಗುಂಗಲ್ ಸೂಪರ್ ಆಗಿದ್ದಾರೆ, ನೋಡ್ತಾ ಇದೀನಿ. ತಿಂಡಿ ತಿಂದ್ರ? ಏನಕ್ಕೆ ಬಂದಿರಾ ಇಲ್ಲಿ? ನಿನಗೆ ಬೈಯಕ್ಕೆ ಬಂದಿದ್ದಾರೆ. ಚಿಯರ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ. ಸೊ ಯಾ, ಇಟ್ಸ್ ಅ ವೆರಿ ನೈಸ್ ಟೀಮ್. ಸೊ ಐ ಸಪೋರ್ಟ್ ನೀತು ಆ್ಯಂಡ್ ಆದಿಸ್ ಟೀಮ್. ಹೌದಾ? ಕೂಲ್, ವೆರಿ ಕೂಲ್. ಓಕೆ, ಆಕ್ಚುಲಿ ನೀತು ಮೈಕಲ್ ಜಾಸ್ತಿ ಮಾತಾಡ್ತಾ ಇಲ್ಲ. ನೀತು, ಇವಾಗ ನಿಮ್ದೊಂದು ಒಂದು ಫೇಮಸ್ ಮೂವಿದು ಒಂದು ಸಿಗ್ನೇಚರ್ ಸ್ಟೈಲ್ ಇತ್ತಲ್ಲ, ಆಕ್ಟ್ ಥೂ ಅಂತ. ಯಾವ ಟೀಮನ್ನು ಮನ್ಸಲ್ಲಿ ಇಟ್ಕೊಂಡು ಅವ್ರು ಏನ್ ಮಹಾ, ನಾವು ಅವ್ರನ್ನ ಉಡಾಯಿಸ್ತೀವಿ ಅಂತ ಒಂದು ಸ್ವಂತ ಥೂ ಅಂತ ಹೋಗಿರಿ, ಸುಮ್ಮನೆ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಅಲ್ಲಿ. ಸೊ ನಾವು ಬೇರೆ ಟೀಮ್ಗೆ ನಾವೇನು ಹೇಳೋದಿಲ್ಲ, ಯಾಕಂದ್ರೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ತುಂಬಾ. ನಮ್ ಟೀಮು ತುಂಬಾ ಸ್ಪೆಷಲ್ ಪ್ರಯತ್ನ ಪಟ್ಟಿದೀವಿ, ನಾವು ತುಂಬಾ ಎಫರ್ಟ್ ಹಾಕಿದೀವಿ. ಸೊ ನಾನು ನಮ್ ಟೀಮ್ ಎಲ್ಲಾರ್ದು ದೃಷ್ಟಿ ತೆಗೆದ್ಬಿಟ್ಟು ವೆರಿ ಆಸಮ್, ವೆರಿ ಆಸಮ್. ಸ್ಪೆಷಲಿ ನಿಮ್ಮ ಟೀಮು ಈ ತರ ಒಂದು ಫಾರ್ಮ್ ಆಗೋದಕ್ಕೆ ಮುಖ್ಯವಾದ ಒಬ್ರು ವ್ಯಕ್ತಿ ಇದ್ದಾರೆ. ಯಾರದು? She is none other than ದಾವಣಗೆರೆ ಲಯನ್ಸ್ ನ ಟೀಮ್ ಓನರ್ ಅರುಣಾ ಅರ್ಚನಾ on stage, please. Please welcome Aruna Archana on the stage. ಸೊ ಯಾರನ್ನ ಹಂಟ್ ಮಾಡ್ಬೇಕು ಅಂತ ಇದ್ದೀರಾ? ಆಲ್ ದ ಟೀಮ್ಸ್, ಎಲ್ಲಾ ಟೀಮನ್ನು ಬಿಸಾಕ್ಬಿಡ್ತೀರಾ? ಲಯನ್ಸ್. ನಾವು ಮಾಂಸಾಹಾರಿಗಳು ಸಸ್ಯಾಹಾರಿಗಳಲ್ಲ ಅಂತ ಹೇಳಿದ್ರೆ ಎಲ್ಲಾರನ್ನು ಬಡ್ದು ಬಾಯಿಗೆ ಹಾಕೋತೀವಿ ಅಂತ. ಯು ಮೆಂಟ್ ದಟ್ ರೈಟ್? ಟ್ಯೂನ್ I didn't mean it. But we are here to, we are kings. ಟೀಮ್ ಓನರ್ ಆಗಿ how are you motivating ನಿಮ್ಮ ಟೀಮ್ಗೆ? ಒನ್ ಲಾಸ್ಟ್ ಲೈನ್. I'm also playing with them. Oh, that's really awesome. So super. All the best for the whole team. Thank you. Good luck. BCL ಅಲ್ಲಿ ಎಲ್ಲರೂ ಚೂರ ಚೆನ್ನಾಗಿ ಆಡಿ. So let's see who will be the best winner. So hope all the best for everybody. Thank you. Wow, superb. ಏನ್ರಿ ಒಬ್ರ ಮೇಲೊಬ್ರು ಈ ರೇಂಜ್ ಪವರ್ಫುಲ್ ಆಗಿದ್ದಾರೆ. ಅಲ್ಲ, ಹೆಸರಿಗೆ ಲಯನ್ಸ್ ಆದ್ರೂ ಒಂದು ಒಳ್ಳೆ ಟೀಮ್ ಕೋಆರ್ಡಿನೇಷನ್ ಇದೆ ಅಂತ ಅನ್ಸ್ತಾ ಇಲ್ಲ? ಐ ಲೈಕ್ ದ ಕ್ಯಾಪ್ಟನ್ಸ್ ಮೂವ್. ಎಲ್ಲರನ್ನ ಫಸ್ಟ್ ಕಳಿಸಿ ಆಮೇಲೆ ಎಲ್ಲರೂ ಹೋದ್ಮೇಲೆ ಕೊನೆಯದಾಗಿ ಅದು ಕಣೋ ಲೀಡರ್, ಬೇರೆಯವ್ರನ್ನ ಮುಂದೆ ಬಿಡಬೇಕು. ಅರ್ಥ ಮಾಡ್ಕೊಳ್ಳಿ, ಎಲ್ಲಾರನ್ನು ಸಂತೋಷವಾಗಿ ಖುಷಿಯಾಗಿ ನೋಡ್ಕೊಂಡು ತದನಂತರ ನಾನು ಹೋಗ್ತೀನಿ ಅನ್ನೋದೇ ಇರೋದು. ನೀನ್ ಯಾವಾಗ ಹೋಗ್ತೀಯಾ? ನೀನ್ ಹೋದ್ಮೇಲೆ. ನಾನು ಹೋಗೋದು ಹಂಗಾರೆ BCL ಮುಗಿದ್ಮೇಲೆ. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಮೈಸೂರು ಅಂದ್ರೆ ಪಾಕ್ ಗೊತ್ತು, ಮೈಸೂರು ಅಂದ್ರೆ ಮಲ್ಲಿಗೆ ಗೊತ್ತು, ಆದ್ರೆ ಈ BCL ಅಲ್ಲಿ ಗೊತ್ತಾಗುತ್ತೆ ಮೈಸೂರು ಅಂದ್ರೆ ಟ್ರೂಲಿ ಟೈಗರ್ಸ್. ಮುಂದಿನ ಟೀಮ್ ಮೈಸೂರು ಟೈಗರ್ಸ್ ಆನ್ ದಿ ಸ್ಟೇಜ್ ಪ್ಲೀಸ್. ಸೆಂಚುರಿಗಳದಾಗುವುದು ಸುರಿಮಳೆ, ಚಾಮುಂಡಿ ತಾಯಿ ಆಶೀರ್ವಾದ ಇದೆ ನಮ್ಮ ಕಡೆ. ಗುರಿ ಇಟ್ರೆ ಬುಲೆಟ್ಟು, ಸೀಳುವುದು ವಿಕೆಟ್ಟು, ನಮ್ಮ ಬ್ಯಾಟ್ಸ್ಮನ್ ಬಾರಿಸ್ತಾವ್ರೆ ನೋಡಿ ನಮ್ಮ ತಾಕತ್ತು. ಬಿಟ್ಟರೆ ಗೂಗಲ್ಲಿ ಬ್ಯಾಟ್ಸ್ಮನ್ ಫುಲ್ ಜಾಗಲಿ, ಎದುರಾಳಿ ಯಾರೇ ಆಗಲಿ ಗೆಲ್ಲೋಕೆ ನಾವೇ.
ಮಕ್ಕಳಿಗಾಗುತ್ತಿದೆ ಭಯ ರಾಜರಥವ ಏರಿ ನಾವು ಗೆಲ್ಲುವೆಂಬ ಗುರಿಯ ಕಡೆಗೆ ಛಲ ಬಿಡದೆ ಶ್ರಮಿಸುವೆವು ಮೈಸೂರಿನ ಹಿರಿಮೆಗೆ. ಬನ್ನಿ ಬನ್ನಿ ಗೆಳೆಯರೇ ಕೇಳಿ ಹುಲಿಯ ಗರ್ಜನೆ, ಮೈಸೂರು ಟೈಗರ್ಸ್ ಬಂದಾಯ್ತು ತಲೆಬಾಗಿ ಸುಮ್ಮನೆ. So fantastic. Super Josh and then super performance, guys. ಯೂಶಲ್ ಆಗಿ ನಾನು ಪ್ರತಿ ಟೀಮ್ಗೂ ಒಂದು ಪ್ರಶ್ನೆ ಕೇಳ್ತಿದ್ದೆ. ನಿಮ್ಮ ಟೀಮಿನ ಸ್ಟೈಲ್ ಒಂದು ಡಿಫ್ರೆಂಟ್ ಸ್ಟೈಲ್ ಏನು ಅಂತ, ಸಿಗ್ನೇಚರ್ ಸ್ಟೈಲ್ ಏನು ಅಂತ. ಸೊ ನಾವು ಕೇಳಕ್ಕಿಂತ ಮುಂಚೆನೆ ಹೇಳ್ತೀರಾ ಅಂದ್ರೆ ಯು ಪೀಪಲ್ ಆರ್ ಆನ್ ಫೈರ್ ಅಂತಂಗಾಯ್ತು. ಅದೇನು ಗೊತ್ತಾ, ಬಾಲಕ್ಕೆ ಒಂಚೂರು ಬೆಂಕಿ ಬಿಟ್ಟರೆ ಸಾಕಷ್ಟೇ, ದಡ 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 ಅಂತ ಫುಲ್ ಪಟಾಕಿ ಹೊಡೆದು ಬಿಡ್ತಾರೆ ಇಲ್ಲಿ. ಆ್ಯಂಡ್ ದಿನಕರ್ ಸರ್, ಫಸ್ಟ್ ಆಫ್ ಆಲ್ ನೀವು ಡೈರೆಕ್ಟರು ಸರ್, ಯಾರಿಗೆ ಸರಿಯಾಗಿ ಹೊಡಿಬೇಕು ಅಂತಿದ್ದೀರಾ? ಇಲ್ಲ, ಯಾವ ಬಾಲ್ ಬರುತ್ತೆ ಎಲ್ಲಾನು ಹೊಡಿಬೇಕಂತ ಡಿಸೈಡ್ ಅಲ್ಲ, ನಿಮ್ಮ ಟೀಮಲ್ಲಿ ಅವ್ರು ಕೇಳಿದ್ದೆ ಸರಿಯಾಗಿ ಆಡ್ತಾರೆ ಯಾರು ಅವ್ನು ಸರಿಯಾಗಿ ಹೊಡಿಬೇಕು ಅಂತ ಇದ್ದೀರಾ ಅಂತ ಕೇಳಿ. ಎಲ್ಲರೂ ಸೂಪರ್ ಪ್ಲೇಯರ್ಸ್, ಎಲ್ಲರೂ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಹುಡುಗರು ಎಷ್ಟು ಎನರ್ಜೆಟಿಕ್ ಆಗಿ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಬ್ಯಾಟಿಂಗ್ ಅಲ್ಲಿ, ಅದೇ ತರ ಹುಡುಗರು ರೆಡಿ ಇದ್ದಾರೆ. ವೆರಿ ನೈಸ್, ವೆರಿ ನೈಸ್, ವೆರಿ ಆಸಮ್. ಓಕೆ, ಈಗ ನಮ್ಮ ಚಂದ್ರಿಕಾ ಅವ್ರನ್ನ ಮಾತಾಡ್ಸೋಣ. ಹಲೋ, ನಾನು ಏನ್ ಮಾತಾಡ್ತೀನಿ, ನಾನು ನಿಮ್ಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಮೇಡಮ್ ಚಂದ್ರಿಕಾ ಅವರೇ, ಇದು ನಾನು 18 ವರ್ಷದ ಹುಡುಗಿಯಿಂದ ಹಿಡಿದು ಅದನ್ನ ನೆವರ್ ಎಂಡಿಂಗ್ ಎಲ್ರಿಗೂ ಎದೆಲ್ಲ ಹೊಡಿತಾನೆ ನಾನು. ಇವ್ನಿಗೆ ಏನಾದ್ರು ಹೇಳ್ತೀರಾ ನೀವು ಸ್ಪೆಷಲ್ ಆಗಿ? ಈಗ ನಾನು ಬಂದಿರೋದು ಆಡೋದಕ್ಕೆ, ಆಡ್ತಾ ಆಡ್ತಾ ಆಮೇಲೆ ಹೇಳ್ತೀನಿ. ಆಟ ಆಡುತ್ತಾ ನಾವು ಮಾತಾಡೋದಂದ್ರೆ ವೆರಿ ನೈಸ್. ಚಂದ್ರಿಕಾ ಅವರೇ, ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಅಂತ ಏನಿಲ್ಲ, ನಾವೆಲ್ಲ ವಿ ಹ್ಯಾವ್ ಕಮ್ ಹಿಯರ್ ಟು ಹ್ಯಾವ್ ಫನ್ ಅಂಡ್ ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್. Superb, ಜೊತೆಗೆ superb. ಆಟದಲ್ಲಿ ನಾವ್ ಯಾರು ಅಂತ ತೋರಿಸ್ತೀವಿ. ಅವ್ರ ಲೈಫಲ್ಲಿ ಎಂತೆಂತ ಗೂಗ್ಲಿನ್ ನೋಡಿಲ್ಲ, ಇವೆಲ್ಲ ಯಾವ ಮಹಾ ಅವ್ರಿಗೆ. ಇಲ್ಲಿ ಮುಂದೆ ನಮ್ಗೆ ಪೆನ್ ಮುಖಾಂತರ ಎಲ್ರಿಗೂ ಗೂಗ್ಲಿ ಆಗ್ತಾ ಇರ್ತಾರಲ್ಲ ಇವಾಗ ಬಾಯ್ ಮೂಲಕ. ಮಿಸ್ಟರ್ ಕವಿರಾಜ್ ಅವರು. ಇವಾಗ ನನ್ಗೊಂದು ಡೌಟ್. ರ್ಯಾಪಿಡ್ ಏನ್ ಗೊತ್ತಾ, ರ್ಯಾಪಿಡ್ ಆಗಿ ನೀನ್ ಬೇಜಾನ್ ಬಟಬಟ ಅಂತ ವಂಡ್ರಗಪ್ಪೆ ತರ ಬಟ್ ಆಲ್ಸೋ ಕವಿರಾಜ್ ಅವರು ಪೇಪರ್ ಪೆನ್ ಕೊಟ್ರೆ ಅವ್ರ ಹೆಸರಲ್ಲೇ ಇದೆ ಕವಿ ಅನ್ನೋದು. ಅದ್ಭುತವಾದ ಕವನಗಳನ್ನ ಬರೀತಾರೆ, ಅದ್ಭುತವಾದ ವರ್ಡಿಂಗ್ಸ್ ನ ಕೊಡ್ತಾರೆ. ಸೊ ನಿಮ್ಮ ಟೀಮ್ಗೆ ಈ ಸ್ಪಾಟ್ ಅಲ್ಲಿ ತಕ್ಷಣ ಪ್ರಿಪೇರ್ ಮಾಡ್ಬಿಟ್ಟು ಒಂದು 4 ಲೈನ್ ಒಂದು ಪದ ಬಿಡಿ ಸರ್ ನಿಮ್ ಟೀಮ್ಗೆ. ಕವಿ ಟೈಗರ್ಗೆ, ಕವಿ ಟೈಗರ್ಗೆ, ಕವಿ ಟೈಗರ್ಗೆ. ಪ್ರಾಕ್ಟೀಸ್ ಮಾಡಿ ಕೈ ಆಗಿದೆ ಕಪ್ಪು, ನಮ್ಗೆ ಗ್ಯಾರಂಟಿ ಕಪ್ಪು. ವೆರಿ ಆಸಮ್, ವೆರಿ ಆಸಮ್. ನನ್ನ ಪ್ರಕಾರ ಈ ಮಾತಾಡ್ತಾ 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 ನಿಮ್ಮ ಟೀಮ್ ಓನರ್ ಕೂಡ ಇಲ್ಲಿ ಜೊತೆಗಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ಓಕೆ, ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಮೊಹಮ್ಮದ್ ಆಸಿಫ್ ಅಂಡ್ ಫುಲ್ಲು ಜೋಶಲ್ಲಿರೋ ಟೀಮ್ ಅಂತ ಆಲ್ರೆಡಿ ಓಡ್ಬಿಟ್ಬಿಟ್ಟು ಹೇಳ ರಶ್ಮಿ. ಓಳ್ ಅಂತೆ ನಿಮ್ ಮುಂದೆನೆ ಓಳು ಅಲ್ಲ, ಕೇಳ್ತಾ ಇದ್ದೀನಿ ನಿಜನ ಸುಳ್ಳ ಅಂತ ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ನಾಟ್ ಓಳು, ಇಟ್ ಇಸ್ ಡೆಫಿನೆಟ್ಲಿ ರೈಟ್. ಸೂಪರ್ ಸರ್, ಖಂಡಿತವಾಗ್ಲೂ ಎವ್ರಿಬಡಿ ಆರ್ ಎನರ್ಜೆಟಿಕ್, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಹ್ಯಾಪಿ ಆಗಿದ್ದಾರೆ. ಅಂಡ್ ದೇ ಹ್ಯಾವ್ ದಟ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್, ಗೆಲ್ತೀವಿ ಅಂತ. ಕವಿರಾಜ್ ಸರ್ ಆಲ್ರೆಡಿ ಒಂದು ಕವನ ಕೂಡ ಹೇಳಿದಾಯ್ತು. ಇದ್ರ ಬಗ್ಗೆ ಏನಂತೀರಾ ಟೀಮ್ಗೆ? Mysore Tigers are ready to roar. They will hunt all the teams. ಹರ್ಷ ಅವರೇ, Yes, sir. ಈ ಹುಲಿ ಬೇಟೆ ಆಡಕ್ಕಿಂತ ಮುಂಚೆ 2 ಹೆಜ್ಜೆ ಹಿಂದೆ ಹೋಗುತ್ತಂತೆ. ಸೊ ನೀವು ಕೂಡ ಅವಾಗ ನೋಡ್ತಾನೆ ಹಿಂಗೆ 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 ಬರ್ತಾ ಇರಾ? ವಾಟ್ಸ್ ದ ಸ್ಟ್ರಾಟಜಿ? ನಾನು ಆಕ್ಚುಲಿ ಒಂದ್ ಕಡೆ ನಿಂತ್ಕೊಳ್ಳಲ್ಲ ಅನ್ನೋದಕ್ಕೆ ಇದು ಒಂದ್ ಕಾರಣ. ಓಡಾಡ್ತಾ ಇರ್ಬೇಕು ನನಗೆ, ನಿಂತ್ಕೊಳಕ್ ಹೇಳಿದ್ರು. ಆಮೇಲೆ ಕ್ಯಾಮ್ರಾ ಅವ್ರ ಪ್ರಾಬ್ಲಮ್ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಓಡಾಡ್ತಾ ಇದ್ದೆ. ಸರ್ ಆಮೇಲೆ ಅಪ್ಪಿತಪ್ಪಿ ನಿಮ್ನ ರನ್ನರ್ ಮಾಡ್ಕೊಂಡ್ಬಿಟ್ಟಾರೆ ಎಲ್ಲರೂ, ಚೆನ್ನಾಗಿ ಓಡಾಡ್ತೀರಾ ಅಂತ. ರನ್ನರ್ ಯಾರು ಓಡಾಡಲ್ಲ ಕಣೋ, ಓಡ್ತಾರೆ. ಯಾವ ಕ್ರಿಕೆಟ್ ನೋಡೋದು ಎಲ್ಬೋರ್ಡ್ ನೀನು. ಎನಿವೇ, ಸೊ ಫೀಲ್ಡಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ನೀವು, ಅಥವಾ ಬ್ಯಾಟಿಂಗ್ ಬೌಲಿಂಗ್ ಏನ್ ನಿಮ್ ಟೀಮ್ ಸ್ಟ್ರಾಟಜಿ ನಿಮ್ ಪ್ರಕಾರ? ನಮ್ ಟೀಮಲ್ಲಿ ಇದುವರೆಗೂ ಗೊತ್ತಿರೋ ಹಾಗೆ ಆಟಕ್ಕಿಂತ ಹೆಚ್ಚು ತೀಟೆ ಜಾಸ್ತಿ ಅಂತ ಎಲ್ಲಾರು ಹೇಳ್ತಾ ಇದಾರೆ. ತೀಟೆ ಮಾಡಿ ಆಟ ಆಡಕ್ ಬಿಡಲ್ಲ ಅಂತ ಗೊತ್ತಾಗಿದೆ ಈಗ. ಸೂಪರ್ ಸೂಪರ್ ಸೂಪರ್. ಸೊ ದಿಸ್ ಇಸ್ ದ ಟೀಮ್ ಸ್ಟ್ರಾಟಜಿ ಓವರ್ ಆಲ್ ಅಲ್ವಾ? ಫೈನ್. ತೀಟೆ ಇದು ಮಾಡು ಒಂಥರ ಸ್ಟ್ರಾಟಜಿನೇ, ಅಲಾಂಗ್ ವಿತ್ ಪ್ಲೇಯಿಂಗ್ ವೆಲ್ ಅಂತ ಹೇಳ್ಬೋದು. ಐ ಥಿಂಕ್ ಸೊ. ಇನ್ನ ನಾನು ಒಬ್ಬೊಬ್ಬರನ್ನೇ ಮಾತಾಡ್ಸ್ತಾ ಹೋದ್ರೆ ನಿಮ್ಮಲ್ಲಿರೋ ಎನರ್ಜಿ ಎಲ್ಲಾರು ಬೇರೆ ಟೀಮ್ಗಳಿಗೆ ಗೊತ್ತಾಗ್ಬಿಡುತ್ತೆ, ರೈಟ್ ಅಲ್ವಾ? ಸೊ ಲೆಟ್ಸ್ ವೇಟ್ ಫಾರ್ ದಿಸ್ ಅಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ. ನಿಜವಾಗ್ಲೂ ಆಲ್ ದ ವೆರಿ ಬೆಸ್ಟ್ ಟು ಒನ್ ಅಂಡ್ ಆಲ್ ಪ್ರೆಸೆಂಟ್ ಹಿಯರ್. Thank you. ಸೊ ಗುಡ್ ಲಕ್. ಹೋದ್ರಲ್ಲ ಟೈಗರು? ಇಲ್ಲ ಇಲ್ಲೇ ಇದೀನಿ, ಹೇಳು. ಓವರ್ ಕಾನ್ಫಿಡೆನ್ಸ್. ಎಷ್ಟು ತಿರುಗಿಸ್ಕೊತಾ ಇದೀಯ? ಮೀಸೆ ಅಂಟಿಸ್ಕೊಂಡ್ರದು ಉದುರೋಗುತ್ತೆ, ಬೇಡ ಕಣ್ಣು. ನೀವು ಹೆಣ್ಮಕ್ಳು ಮೀಸೆ ನೋಡಿದ ತಕ್ಷಣ ಏನೇನೋ ಮಾತಾಡ್ತೀರಾ, ಈಗ ಅವೆಲ್ಲ ಬಿಟ್ಟಾಕು. ಸೊ ಮೈಸೂರು ಟೈಗರ್ಸ್ ಫುಲ್ ಜೋಶಲ್ಲಿ ಬಂದ್ರು, ಜೋಶಲ್ಲಿ ಹೋದ್ರು. ಈಗ ನೆಕ್ಸ್ಟ್ ಟೀಮ್ ಯಾರನ್ನ ಕರ್ಸೋಣ? ಮೈಸೂರು ಆದ್ಮೇಲೆ ಒಂದ್ ಸ್ವಲ್ಪ ಮಂಗಳೂರು ಕಡೆ ತಿರ್ಕೊಂಡ ದಾಲ ಮಾರಾಯ. ಎಂತ ಮಾರಾಯ? ಎಂತ ಸಾವು ಮಾರಾಯ.
ಸತ್ತೋಯ್ತ್ಯಾ? ಅಲ್ಲಿ ಸಾವು ಅಂದ್ರೆ ದೊಡ್ಡ ಬೈಗುಳ ಅಂತ, ಬಟ್ ಇಲ್ಲಿ ಸಾವಲ್ಲ. ಶಾರ್ಕ್ ಎದುರುಗಡೆ ಬಂದ್ರೆ ಮುಂದೆ ಇರೋ ಒಂದು ದೊಡ್ಡ ಸಾವೇ ಒಂದು. ಇಲ್ಲಿ ನೀನ್ ಆ ರೂಟಿಂದ ಬರ್ತಿದ್ಯಾ? ಆ ರೂಟಿನಲ್ಲೇ ಬಂದೆ, ಬಿಕಾಸ್ ಮೀನ್ ಹಳೇದಾಗೋಯ್ತಲ್ಲ. ಈಗ ಮಂಗ್ಳೂರ್ ಅಂದ್ರೆ ಶಾರ್ಕ್ ಅಂತ ಇದಾರೆ ಕಣೋ ಜನ. ಹೌದಾ? ಸೊ ಮಂಗ್ಳೂರ್ ಶಾರ್ಕ್ ನ ಕರ್ಸ್ಬಿಡೋಣ. ಕುಡ್ಲ ಬೇರೆ ಯಾರು ಸಾಟಿ ಇಲ್ಲ, ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಏನೇ ಬಂದರು ನಾವೆಲ್ಲ. ಕುಡ್ಲ ನಮ್ಮ ಕುಡ್ಲ ಬೇರೆ ಯಾರು ಸಾಟಿ ಇಲ್ಲ, ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಏನೇ ಬಂದರು ನಾವೆಲ್ಲ. ಮಂಗಳೂರು ಶಾಕ್ಸು ನಾವು, ಆಟದಲ್ಲಿ ನಮದೇ ಗೆಲುವು. ಮಂಗಳೂರು ಶಾಕ್ಸು ನಾವು, ಛಲವೇ ನಮ್ಮ ಹುಟ್ಟು ಗುಣವು. ನಮ್ಮ ಕುಡ್ಲ ಬೇರೆ ಯಾರು ಸಾಟಿ ಇಲ್ಲ, ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಏನೇ ಬಂದರು ನಾವೆಲ್ಲ. ಕುಡ್ಲ ನಮ್ಮ ಕುಡ್ಲ ಬೇರೆ ಯಾರು ಸಾಟಿ ಇಲ್ಲ, ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಏನೇ ಬಂದರು ನಾವೆಲ್ಲ. ಮಂಗಳೂರು ಶಾಕ್ಸು ನಾವು, ಆಟದಲ್ಲಿ ನಮದೇ ಗೆಲುವು. ಮಂಗ್ಳೂರ್ ಶಾರ್ಕ್ಸ್ ಯಾವ ರೇಂಜ್ ಶಾರ್ಪ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಹೋಗಿ ಮಾತಾಡ್ಸ್ತಾ ಗೊತ್ತಾಗುತ್ತೆ. ಬಾರಪೇಡೆ ವಿಶ್ವ, ಮೊದಲನೇ ಪ್ರಶ್ನೆ, ಕ್ರಿಕೆಟ್ ಅಂದ್ರೆ ಏನು? ಎಂತ ಕ್ವಶನ್ ಎಂಥವನು ಕೇಳಿದರೆ ತುಂಬಾ ಸಂತೋಷ ಆಯ್ತು. ಈಗ ನಿಮ್ಮ ಕ್ರಿಕೆಟ್ ಬೇರೆ, ನನ್ನ ಕ್ರಿಕೆಟೇ ಬೇರೆ. ಏನಂಗಂದ್ರೆ ನಿಮ್ಮ ಕ್ರಿಕೆಟ್ ಏನು? ನನ್ನ ಕ್ರಿಕೆಟ್ ಅಂದ್ರೆ ಈ ಗಂಡ ಅನ್ನೋನು ಬ್ಯಾಟು, ಓಹೋ, ಬಾಲು ಅನ್ನೋದು ಹೆಂಡತಿ, ರನ್ಗಳೆಲ್ಲ ಮಕ್ಕಳು. ಇದು ಅನುಭವನ ಅಥವಾ ನೀವೇ ಪ್ರಿಪೇರ್ ಮಾಡಿದ್ದೆ? ಇವಾಗ ಇದು ನಿನಗೂ ಅನುಭವ ಇರುತ್ತೆ, ಅವ್ರಿಗೂ ಅನುಭವ ಇರುತ್ತೆ. ಇಲ್ಲ ಇಲ್ಲ ಇನ್ನ ಆಗಿಲ್ಲ, ಹೇಳಿದ್ದು ಅನುಭವ ಅವ್ರಿಗೆ ಗೊತ್ತು. ಬಟ್ ಎನಿವೇ ಇಲ್ಲಿ ವಿಕೆಟ್ ಯಾರು? ಅದು ಬಂದು ನಮಗೆ ಮದ್ವೆ ಎಲ್ಲ ಸೆಟ್ ಮಾಡಿಸಿದ್ರಲ್ಲ ಅವರೇ. ಅವ್ರಿಗೆ ಹೊಡಿತಾ ಇರ್ತೀರ ಬಾಲಲ್ಲಿ? ಅಲ್ಲ, ಅವಾಗ ಹೊಡ್ಸ್ಕೊತಾ ಇರ್ತಾರ ಅವರು. ವೆರಿ ನೈಸ್. ನಮ್ಮ ರೋಹಿತ್ RJ ಆಯ್ತು, ಕಿಡ್ನಾಪಿಂಗ್ ಸ್ಟಾರ್ ಆದೆ ಕರ್ವಾ ಮುಖಾಂತರ. ಇಲ್ಲಿ ಮ್ಯಾಂಗ್ಳೂರ್ ಟೀಮ್ ಕ್ಯಾಪ್ಟನ್ ಆಗಿ ಟೀಮ್ ಸ್ಟ್ರಾಟಜಿ ಏನು? ಇಲ್ಲಿ ಹುಬ್ಳಿ ಹಂಟರ್ಸ್ ಇದ್ದಾರೆ, ದಾವಣಗೆರೆ ಲಯನ್ಸ್ ಇದ್ದಾರೆ, ಬೆಳಾರಿ ಬ್ಲಾಸ್ಟರ್ಸ್ ಇದ್ದಾರೆ. ನಿನ್ನ ಕಣ್ಣು ಯಾವ ಟೀಮ್ ಮೇಲೆ? ಆಕ್ಚುಲಿ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು ಅಂತ. ಬಿ ಆನೆಸ್ಟ್, ಇಲ್ಲಿ ಬಂದವರೆಲ್ಲ ಕಾಗೆ ಆರಿಸ್ಬಿಡೋದು. ಆನೆಸ್ಟ್ಲಿ ನನ್ನ ಕಣ್ಣು ನಮ್ಮ ಟೀಮ್ ಮೇಲೆ ಇದೆ. ಬೇರೆಯವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದಕ್ಕಿಂತ ನಾವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ಮುಖ್ಯ. ಅಂಡ್ ಐ ಶುಡ್ ಡೆಫಿನೆಟ್ಲಿ ಸೇ, ನಾನು ಇಲ್ಲಿ ಪ್ರಾಕ್ಟೀಸಿಂಗ್ ಏನೇನು ನಡೀತಾ ಇತ್ತು, ನಮ್ಮ ತರ ಟೀಮ್ ಯಾವ್ದಿದೆ, ಮಂಗಳೂರು ಶಾರ್ಕ್ಸ್ ತರ ಟೀಮು ಬೇರೆ ಯಾವ ಟೀಮ್ ಇರೋಕ್ಕೆ ಚಾನ್ಸೇ ಇಲ್ಲ. ಡೆಡಿಕೇಶನ್ ಇಸ್ ಆಸಮ್ ಅಂತ ಹೇಳ್ತಾರೆ ನಿಮ್ಮ ಟೀಮ್ ಇಂದ. Absolutely. So I definitely don't know ನಾಳೆ ಏನಾಗುತ್ತೆ, ಮ್ಯಾಚ್ ನಾವು ಗೆಲ್ತೀವೋ ಬಿಡ್ತೀರಾ ಅಂತ. ಬಟ್ ಐ ಲವ್ ಮೈ ಟೀಮ್ ಅಂಡ್ ಐ ಆಮ್ ಶೂರ್ ದೇ ಆಲ್ಸೋ ಲವ್ ಮೀ ಅಂಡ್ ವಿ ಆಲ್ ಲವ್ ಈಚ್ ಅದರ್. ಓಕೆ, ಸುನಾಮಿ ಚೆನ್ನಾಗಿದ್ದೀರಿ ನೀವು. ಮಂಗಳೂರು ಟೀಮು ಸಮುದ್ರ, ಮತ್ತೆ ನೀವೊಂದ್ ಬೇರೆ ಸುನಾಮಿನ. ಈ ಸುನಾಮಿ ನಿಮ್ ಟೀಮಿಗೆ ಹೆಲ್ಪ್ ಮಾಡತ್ತಾ ಅಥವಾ ಮುಳುಗ್ಸತ್ತಾ? ಓಡ್ಕೊಂಡ್ ಬಂದ್ರೆ ಸುಂಟ್ರುಗಳೇ, ಆರ್ಕೊಂಡ್ ಬಂದ್ರೆ ಸುನಾಮಿ ಅವಳಿ. ಮಂಗಳೂರು ಟೀಮ್ ಯಾವಾಗ್ಲೂ ಸುನಾಮಿನ ಫಿಕ್ಸ್. ಆಕಾಶನ ಹಿಡಿಯಕ್ಕಾಗಲ್ಲ, ಸಮುದ್ರನ ಅಳಿಯಕ್ಕಾಗಲ್ಲ, ಮಂಗಳೂರು ಟೀಮ್ನ ಯಾರು ತಡಿಯಕ್ಕಾಗಲ್ಲ. ಸೂಪರ್ ಕಿಟಿ. ಎಸ್ ಸುಮಂತ್. ಎಸ್ ಬಾಸ್. ಅದ್ಭುತವಾಗಿ ನಗ್ತೀರಾ, ಖುಷಿಯಾಗಿ ಆಟ ಆಡ್ತಿದ್ರಿ. ಈ ಆಟದಿಂದ ಒಂದು ಸ್ಟ್ರಾಟಜಿ ಇರುತ್ತೆ ಟೀಮಲ್ಲಿ. ಎಲ್ಲ ಒಂದು ಗ್ರೂಪ್ ಮಾಡಿ ಒಂದು ಸರ್ಕಲ್ ಹಾಕೊಂಡು ಮಾತಾಡ್ತಾರೆ, ಹಿಂಗ್ ಮಾಡ್ಬೇಕು, ಹಿಂಗ್ ಆಡ್ಬೇಕು, ಹೀಗಿರ್ಬೇಕು ಅಂತ. ನೀವೇನಂತ ಒಂದು ಟಿಪ್ ಕೊಟ್ರಿ ನಿಮ್ ಟೀಮ್ಗೆ? ಆಕ್ಚುಲಿ ಸ್ಟ್ರಾಟಜಿ ಹೇಳಕ್ಕಾಗಲ್ಲ, ಹೇಳ್ಬಿಟ್ರೆ ಬೇರೆ ಟೀಮ್ ಎಲ್ಲಿ ಕಾಪಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೆದರಿಕೆ ಆಗುತ್ತೆ. ನಮ್ಗೆ ಹೆದರಿಕೆ ಇಲ್ಲ, ನಮ್ಗೆ ಸಖತ್ ಕಾನ್ಫಿಡೆನ್ಸ್ ಇದೆ. ಇವಾಗ ನೋಡಿದ್ರೆ ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ ಎಲ್ಲ ಫುಲ್ ಟೀಮಿಗೆ.
Yeah. ಪ್ಲಸ್ ಏನೆಲ್ಲ ಫುಲ್ ಜುಜುಬಿ ತರ ಕಾಣ್ತಾ ಇದೆ ನಮ್ಗೆಲ್ಲ ಬಹಳ ಈಸಿ ಆಗ್ಬಿಟ್ಟಿದೆ ಈಗ ಜುಜುಬಿ ಝೂಮ್ ಮಾಡಿ ಇದನ್ನ ಟೈಟಲ್ ನಾವು ಬಿಡಿ ಬೇರೆ ಟೀಮ್ಗೆ ಜುಜುಬಿ ಅಂದಿರಾ, ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಅವ್ರಿಗೆ ಫೈನಲ್ಸ್ ಬಂದೇ ಬರ್ತೀವಿ ಒಂದು ಕಾನ್ಫಿಡೆನ್ಸ್ ಆಗಿದೆ. ಫೈನಲ್ಸ್ ಬರೋದೇನು ಗೆಲ್ಬೇಕು, ದಟ್ಸ್ ದ ಕಾನ್ಫಿಡೆನ್ಸ್. ವೆರಿ ಗುಡ್, ದಟ್ಸ್ ನೈಸ್. ಕಾಡಿಲ್ಲದ ಸಿಂಹ ಗರ್ಜಿಸಿದ್ರೆ ಕಾಡು ಪ್ರಾಣಿಗಳು ಇರುತ್ತೆ, ನಾವು ಓನರ್ ಗರ್ಜಿಸಿದ್ರೆ ಇಡೀ ಟೀಮ್ ಎದುರುತ್ತೆ. ಅದು ಓನರ್ ಬರ್ತಿದೆ ಯಾರು ಅಲ್ಲ. ಈಗ ನೋಡಿ ಸಿಂಹ ತರ ಬರ್ತಿದ್ದಾರೆ ಮಂಜುನಾಥ್ ಮತ್ತೆ ಲತಾ ಮೇಡಮ್. ಪ್ಲೀಸ್ ವೆಲ್ಕಮ್ ಮಂಜುನಾಥ್ ಅಂಡ್ ಲತಾ ಮೇಡಮ್. ಸರ್ ನೀವು ಬರ್ತಿದಂಗೆ ಎಲ್ಲ ಹಿಂಗಿಂಗ್ ಅನ್ಕೊಂಡ್ ಬಂದ್ರಲ್ಲ, ಯಾರಿಗದು ವಾರ್ನಿಂಗು ಬೀಳ್ತವೆ ಅಂತ ಉಳಿದ ಟೀಮ್ ಅವರಿಗೆ. ಹಾಗೆ ಓಕೆ ಓಕೆ ಮೇಡಮ್, ನೀವೇನಂತೀರಾ ನಿಮ್ಮ ಟೀಮ್ ಬಗ್ಗೆ? ಹಲೋ ನಮಸ್ತೆ ಕೂಡ್ಲಾ. ಎಲ್ಲ ನದಿ ಬಂದು ಹೇಗೆ ಸಮುದ್ರಕ್ಕೆ ಸೇರಬೇಕೋ ಹಾಗೆ ಎಲ್ಲ ಟೀಮು ನಮ್ಮಲ್ಲೇ ವಿಲನವಾಗಿ ನಾವೇ ಕಪ್ ತಗೊಂಡೋಗ್ತೀವಿ. ಅದ್ಭುತ ಅದ್ಭುತ. ಸೊ ಲೆಟ್ಸ್ ಸ್ಟಾರ್ಟ್ ಯುವರ್ ಸಿಗ್ನೇಚರ್ ಸ್ಟೈಲ್. That was really awesome. Thank you. All the very best for the whole team. Thank you. Thank you. Thanks a lot. ಥ್ಯಾಂಕ್ ಯು. ಇದೇನ್ ಬಿಸಿ ಅಲ್ಲ ಅಥವಾ ಪ್ರಾಣಿಗಳ ಊರ, ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ಒಂದೊಂದು ಟೀಮಲ್ಲೂ ಒಂದೊಂದು ಪ್ರಾಣಿ ಹೆಸರಿದೆ ಅಂತ? ಸಿಂಹ ಬಂತು, ಟೈಗರ್ ಬಂತು, ಶಾರ್ಕ್ ಬಂತು, ಡ್ರ್ಯಾಗನ್ ಬಂತು, ನೆಕ್ಸ್ಟ್ ಏನ್ ಬಂತು? ಏನ್ ಬರುತ್ತೆ ಗೊತ್ತಾ ನೆಕ್ಸ್ಟ್? ಎಲ್ಲ ಪ್ರಾಣಿಗಳ ಹೆಸರು ಕೇಳಿದೆ. ಒಬ್ಬ ಬೇಟೆಗಾರ ಇರ್ತಾನೆ, ಹಂಟರ್ ಕೂಡ ಬರ್ಬೇಕಲ್ವಾ? ಇವ್ರೇನ್ ಬಾಣ ಎತ್ತಾ ಇದಾರ, ಗನ್ನ ಅಥವಾ ಹಂಗೆ ಎತ್ಬಿಡ್ತಾರ? ಬೆಟರ್ ಅವ್ರು ಬಂದಾಗ ಕೇಳಿ. ಯಾವ ಊರ್ಗಡೆ ಹಂಟರು? ಹೇಳ ಮಗನ, ಹಂಗಿದಿಲ್ಲ ನೀಲಿ? ಲೋ ನೀನಾ ಮಗನ? ಅಯ್ಯೋ ನಾನ್ ನಿನ್ ಮಗ ಅಲ್ಲ ಅಮ್ಮ. ಡ್ಯಾಶ್ ಮಗನ ಅಂತ ಡ್ಯಾಶ್ 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 ಅಂತ ಅವ್ರು ಏನೋ ಬಾಯಿ ಎತ್ತಿದ್ರೆ ಸಂಸ್ಕೃತ ಹಂಗ್ ಮಾತಾಡ್ತಾರ ಅವರು. ಅವ್ರು ಕಲ್ತಿರೋದೇ ಅದು, ನಿಂಗಂತೂ ಅದು ಅರ್ಥ ಆಗಲ್ಲ. ನಮ್ ದೇಶದಲ್ಲಿ ಸಂಸ್ಕೃತ ಚೆನ್ನಾಗಿ ಉಪಯೋಗಿಸೋದು ಅವ್ರು ಮಾತ್ರ. ಪಾರ್ ಕೂತ್ಕೊಳ್ಳೆ ಡ್ಯಾಶ್ ಮಗನ ಅಂತೆಲ್ಲ ಮಾತಾಡ್ತಾರೆ. ಬಟ್ ಇಲ್ಲಿ ಬರುವಂತ ನಮ್ಮ ಹುಬ್ಬಳ್ಳಿ ಹಂಟರ್ಸ್ ತುಂಬಾ ಫೈರ್ ಅಲ್ಲಿ ಇದ್ಯಾ? ಓಕೆ ಹೇಳಮ್ಮ. ನಡಿಲೇ ಕಳಿಸೋದಲ್ಲೇ ಇರ್ತೀಯಮ್ಮ. ಹುಬ್ಳಿ ಹೆಣ್ಣು ಮೆಟ್ಟಿದ ನಾಡಲ್ಲ, ಅದು ಗಂಡು ಮೆಟ್ಟಿದ ನಾಡು. ಗಂಡು ಮೆಟ್ಟಿದ ನಾಡು ಆದ್ರೂ ಫೇಮಸ್ ಆಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಎಸ್ 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 ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ಅಂತ? ಅದ್ಕೋ ಸ್ವಲ್ಪ ಮೇಕಪ್ಪ ಅರ್ಥ ಮಾಡ್ಕೋ ಈಗ. ಸೊ ಲೆಟ್ಸ್ ವೆಲ್ಕಮ್ ಹುಬ್ಬಳ್ಳಿ ಹಂಟರ್ಸ್. ಸಿಂಧು, ನಾನು ನಿಮ್ನ ಕನಿಷ್ಠ ಪಕ್ಷ ಒಂದು 4-5 ಸಲ ಭೇಟಿ ಆಗಿದ್ದೀವಿ. ಎಷ್ಟೊತ್ತಿ ಲೈನ್ ನೋಡಿದ್ಯಾ? ಇವತ್ತಿಂದ ಜಾಸ್ತಿ ಆಗುತ್ತೆ. ಓಕೆ, ಸಿಂಧು ಅನ್ನೋದು ನನ್ನ ಫೇವ್ರೇಟ್ ನೇಮು. ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾ ಇದ್ದೀರಾ? ಯಾವ ತರ?
ಈ ತರ ನಾವು ಲೈಫ್ ಫಿಕ್ಸಿಂಗ್ ಮಾಡ್ಕೊಳ್ಳೋಕೆ ರೆಡಿ ಇದೀವಿ ನಿಮ್ ಜೊತೆ, ಅದ್ರ ಮೇಲೆ ನಿಮ್ ಇಷ್ಟ. ಓಕೆ ಸಿಂಧು ಅವರೇ, ಟೆಲ್ ಮಿ, ಹೌ ಆರ್ ಯು ಪ್ರಿಪೇರ್ಡ್? ಕ್ರಿಕೆಟ್ ಚಿಕ್ಕವರಿರುವಾಗ ಗಲ್ಲಿನಲ್ಲಿ ಹುಡುಗರ ಜೊತೆ ಆಡಿದ ನೆನಪು ಇಲ್ಲಿ ಯಾವ ಹುಡುಗನೂ ಇಷ್ಟ ಆಗಿಲ್ಲ ತಾನೆ? ಇಲ್ಲ ನಿನ್ಗೊಂದು ವಿಷಯ ಹೇಳ್ಬೇಕು, ಅವ್ರಿಗೆ ಹುಡುಗ ಇಷ್ಟ ಆಗೋದಿರ್ಲಿ, ನಿಮ್ ಟೀಮಲ್ಲಿ ನೀ ಹುಡುಗಿಯರು ಒಂಥರ ಹುಡುಗ ಅಂತೆ, ಹೌದಾ? ಹಾ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರಂತೀರೋ? ಅದಕ್ಕೆ ಪ್ರೂಫ್ ಹೇಳ, ಎಲ್ಲಾ ಹುಡುಗಿರ್ ತುಟಿನ್ ನೋಡು, ಸ್ವಲ್ಪ ಎಲ್ಲಾ ಹುಡುಗಿರ್ ತುಟಿನ್ ನೋಡು, ಇವ್ರದ್ದು ತುಟಿ ನೋಡು. ಅವರು ಸ್ವೀಟು, ನೀಟು, ಕ್ಯೂಟು, ಬ್ಯೂಟಿ. ಅದು ಅದಕ್ಕೆ ಲಿಪ್ಸ್ಟಿಕ್ ಹಾಕೊಂಡಿಲ್ವಾ? ಅದೇನ್ ಲಾಜಿಕ್? ನಮ್ಗಿಷ್ಟ ಅವರು, ನೀವ್ ಏನಾರು ಹೇಳ್ಕೊಡ್ರಿ. ಪಾಯಿಂಟ್ ವಾಶ್ ಇಸ್ ವೆರಿ ಟಾಮ್ ಬಾಯ್ಸ್ ಅಂತ, ಅದಕ್ಕೆ ನೋಡು ಅಷ್ಟೊಂದು ಲಿಪ್ಸ್ಟಿಕ್, ಲಿಪ್ ಗ್ಲಾಸ್ ಏನಿಲ್ಲ, ಹಂಗೆ ಬಂದ್ಬಿಟ್ಟಿದ್ದಾರೆ. ನಾನು ನೋಡ್ತಾ ಇರ್ತೀನಿ, ಮಾತಾಡ್ತೀರ. ಈಗ ಬರೀ ನೋಡೋದ್ ಬೇಡ್ವಾ? ಎಲ್ಲ ಸಿಂಧು ಲೋಕನಾಥ್ ಅವ್ರ ಪ್ರಭಾವ. ಅವನು ರೋಡ್ ಇಲ್ದಿರೋ ಜಾಗದಲ್ಲೂ ಗಾಡಿ ಓಡಿಸ್ಬಿಡ್ತಾನೆ. ಸೊ 1 ವೇ 2 ವೇ ಏನೋ ಮ್ಯಾಟ್ರ್ ಆಗಲ್ಲ ಅವ್ನಿಗೆ. ಈಗ ನಮ್ಮ ಹುಡುಗರ ಕಡೆ ಹೋಗೋಣ. ಧರ್ಮ ಅವರೇ, ನಿಮ್ಗೆ ಯಾವತ್ತಾರು ಅನ್ಸಿದೆ ಈ ಟೀಮ್ ಅಲ್ಲಿ ನೀವು ಆಡ್ತಿರೋದೇ ಒಂದು ಕರ್ಮ ಅಂತ? ಇಲ್ಲ, 100% ಇಲ್ಲ, ಒನ್ ಸೂಪರ್ ಟೀಮ್ ಅಂತಾನೆ ಹೇಳ್ಬೋದು. ಲಿಸನ್, ಕರ್ಮ ಅಂದ್ರೆ ಇನ್ನೊಂದು ಅರ್ಥ ಇದೆ. ಕರ್ಮ ಅಂದ್ರೆ ಕೆಲಸ ಅಂತ. ಸದ್ಯಕ್ಕೆ ಧರ್ಮ ಅವರ ಧರ್ಮ ಈ ಟೀಮ್ ಅಲ್ಲಿ ಏನು? ನೀವೇನು ಒಳ್ಳೆ ಫೀಲ್ಡ್ರಾ, ಒಳ್ಳೆ ಕ್ಯಾಪ್ಟನ್, ಒಳ್ಳೆ ಗೂಗ್ಲಿನ, ಒಳ್ಳೆ ಬೌಲರ, ಏನು? ಇಲ್ಲ ಫುಲ್ ಆಲ್ರೌಂಡರ್. ಐ ಮೀನ್ ಎಲ್ಲರೂ ಆಲ್ರೌಂಡರ್ಸ್ ನಮ್ಮ ಟೀಮಲ್ಲಿ. ಆಮೇಲೆ ಇಲ್ಲಿ ಟೈಗರ್ಸ್ ಇದ್ದಾರೆ, ಆಮೇಲೆ ಶಾರ್ಕ್ಸ್ ಇದೆ, ಡ್ರ್ಯಾಗನ್ಸ್ ಇದ್ದಾರೆ, ಲಯನ್ ಇದೆ. ಅವ್ರನ್ನೆಲ್ಲ ಹಂಟ್ ಮಾಡಕ್ಕೇನೆ ಈ ಹುಬ್ಳಿ ಹಂಟರ್ಸ್ ಬಂದಿರೋದು. ಸೂಪರ್. ನಾನು ಎಂಟ್ರಿಲೂ ಇದೆ ಕೌಂಟರ್ ಕೊಟ್ಟೆ, ನಾಪ್ಕ ಇದೆಯಾ? ಹಂಗಾಗಿ ಎಲ್ಲಾ ಪ್ರಾಣಿಗಳನ್ನ ಹೊಡೆದು ಹಾಕೋ ಹಂಟರ್ ನೀವೇ ಅಂತ ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದೀರಾ. 100% ಹಂಟಿಂಗ್. ಫಸ್ಟ್ ನೀವು ಯಾರು ಹಂಟ್ ಮಾಡ್ತಿರಲ್ಲ ಗೊತ್ತಾ? ಫಸ್ಟ್ ಇವಳಂತೂ ಬಡ್ದು ಬಾಯಿಗೆ ಹಾಕೊಂಡ್ಬಿಡಿ. ಧರ್ಮ ಅವರೇ, ನಿಮ್ಮಲ್ಲಿ ಒಂದು ಮರ್ಮ ಇದೆಯಂತೆ. ನಿಮ್ಮ ಟೀಮಲ್ಲಿ ಇರುವಂತ ಹೆಣ್ಮಕ್ಳನ್ನೆಲ್ಲ ತುಂಬಾನೇ ಸಪೋರ್ಟ್ ಮಾಡ್ತೀರಂತೆ, ನಿಜಾನಾ? ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಅವ್ರದ್ದು. ಇದು ಸತ್ಯ ಅಂತ ಕೇಳ್ಪಟ್ಟೀನಿ. ಸಿಂಧು ಲೋಕನಾಥ್ ಒಬ್ಬರನ್ನ ಬಿಟ್ಬಿಡಿ. ಅದು ನೀನಾ? ನೀನ್ ನೋಡ್ಕೋ. ಆಕ್ಚುಲಿ ಜಾಸ್ತಿ ಸಪೋರ್ಟ್ ಮಾಡೋದು ಸಿಂಧು ನಾನೇ. ಓಕೆ, ಆಸ್ ಎ ಬ್ರದರ್, ವೆರಿ ಗುಡ್. ಓಕೆ, ಆಕ್ಚುಲಿ BCL ನೀವು ಯಾಕೆ ಬಂದಿದ್ದೀರಾ? ಕಮರ್ ಅವ್ರು ಫಸ್ಟ್ ಹೇಳಿದ ತಕ್ಷಣ, ಈ ಕಾನ್ಸೆಪ್ಟ್ ಹೇಳಿದ ತಕ್ಷಣ ನಂಗೆ ಖುಷಿ ಆಯ್ತು. ಆಮೇಲೆ ಯು ಸೆಡ್ ಮೋಸ್ಟ್ ಪ್ರಾಬ್ಲಿ ವಿಲ್ ಬಿ ಲೀಡಿಂಗ್ ದ ಟೀಮ್ ಅಂತ, ಸೊ ಅದಕ್ಕೆ. ಇದಲ್ಲ ಸತ್ಯ, ನಾನು ಕೇಳ್ಪಟ್ಟೆ. BCL ಅಲ್ಲಿ ಸಿಕ್ಕಾಪಟ್ಟೆ ಕಲರ್ ಚಿಟ್ಟೆಗಳು ಅಂತ, ಅವನ್ನೆಲ್ಲ ಬೇಟೆ ಆಡೋಣ. ನಮ್ ಟೀಮ್ ಅಲ್ಲಿ ಇರೋದು ಯಾವತ್ತು ನಮ್ ಜೊತೆನೆ ಇರ್ತಾರೆ, ಬೇರೆ ಟೀಮ್ ಅವ್ರನ್ನು ಕೂತ್ಕೊಂಡು ನೋಡೋಣ ಅಂತ ಕೇಳ್ಪಟ್ಟೆ, ನಿಜಾನಾ? ಇಲ್ಲ, ಹಂಗೂ ಒಂದು ಒಳ್ಳೆ ಇಂಟೆನ್ಷನ್ ಅಲ್ಲಿ ಬಂದಿದ್ದು, ಬಟ್ ಎಲ್ಲ ನೋಡಿದ್ಮೇಲೆ ನಮಗೂ ಆಸೆ ಆಗ್ತದೆ ಲೈಫಲ್ಲಿ ಮುಂದೆ ಸೆಟ್ಲ್ ಆಗ್ಬೋದು ಯಾರ ಜೊತೆ ಆದ್ರೂ ಅಂತ. ಅಂದ್ರೆ ಯಾರ ಜೊತೆ ಸೆಟಲ್ ಆಗಬಹುದು ಒಂದು ಕ್ಲೂಗಿನ ಕೊಡ್ತೀರಾ? ಯಾವ ಟೀಮ್ ಮೇಲೆ ಇರೋ ಹುಡುಗಿ ಮೇಲೆ ಕಡಿಮೆ ನಿಮಗೆ? ಇಲ್ಲ, ಇನ್ನ ಹಂಟ್ ಮಾಡ್ತಾ ಇದೀವಿ, ಅದಕ್ಕೆ ಹಂಟರ್ಸ್ ಅಂತ ಕರೀತಾರೆ. ಈಗ ನಮ್ಮ ರಾಜು ತಾಳಿಕೋಟೆ ಅವ್ರ ಕಡೆ ಹೋಗೋಣ. ಏನ್ರಿ ಸರ, ಹೇಗಿದ್ರಿ ಅಪ್ಪ? ಆರಾಮದೀವಿ ನೋಡ್ರಿ, ನೀವ್ ಹೆಂಗದ್ರಿ? ಸರ್ ನಿಮ್ ಮುಂದೆ ಇವಾಗ ನೋಡ್ತಿದೀವಿ ಸರ್, ನೀವು ಮೊದಲೇ ಹುಬ್ಬಳ್ಳಿಯವರು ಮಾತಾಡ್ತಾರೆ, ಅಮ್ಮ, ಅಕ್ಕ, ಅಜ್ಜಿ, ತಾತ ಎಲ್ಲರನ್ನೂ ತಂದ್ಬಿಡ್ತೀರಾ? ನಮ್ಮ ಭಾಷಣ ಹಂಗಿರ್ತೈತಿ. ನಿನಗೆ ಹಾಕಿಸ್ತದ್ರೆ ನನಗೆ ನನ್ನ ಕಡೆ ತರಿಸ್ತಾ ಇದೆಯಾ? ಈಗ ನಮ್ಮ ಮುಂದಿನ ಹಂತಕ್ಕೆ ಹೋಗೋಣ. ನಿಮ್ಮ ಟೀಮ್ ಓನರ್ನ ವೇದಿಕೆ ಮೇಲೆ ಕರೆಯೋಣ ಅಲ್ಲ? ಎಕ್ಸಾಕ್ಟ್ಲಿ ರೈಟ್. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಹುಬ್ಬಳ್ಳಿ ಹಂಟರ್ಸ್ ಓನರ್ ಮಿಸ್ಟರ್ ರಿಯಾಜ್. ಹುಬ್ಬಳ್ಳಿ ಅಂದ್ರೆ ಗಂಡು ಮೆಟ್ಟಿದ ನಾಡ್ರಿ. ನೀವು ಆ ಟೀಮ್ನ, ಇಡೀ ಟೀಮ್ನ ಕೊಂಡ್ಕೊಂಡಿದ್ದೀರಿ. ಹ್ಯಾಂಗ್ ಅನ್ಸ್ತಿದಾರಿಪ್ಪ ನಿಮ್ಗೆ? ಎಲ್ಲ ಟೀಮ್ಗೂ ಹಂಟರ್ಸ್ ಇಟ್ಟಿದ್ದೀವಿ, ಎಲ್ಲ ಬೇಟೆ ಮಾಡ್ಲಿಕ್ಕೆ ಚೆನ್ನಾಗಿ ರಕ್ತ ಹೀರ್ತೀರಾ ಅಂತಿದ್ರಾ? ಬಟ್ ಫುಲ್ ಹಾರ್ಡ್ ವರ್ಕ್ ಇದೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ವೆರಿ ನೈಸ್ ಸರ್, ಗ್ರೇಟ್ ಕಾನ್ಫಿಡೆನ್ಸ್, ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಹೋಲ್ ಟೀಮ್. ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ರಶ್ಮಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾರು ಬರ್ತೀರಾ? ಈ ಹಂಟರ್ಸ್ ಬ್ಲಾಸ್ಟ್ ಮಾಡೋರು ಒಬ್ರು ಬರ್ತಾ ಇದಾರಲ್ಲ. ಸೊ ಈಗ ಬರ್ತಿರೋದು ಬೆಳ್ಳಾರಿ ಬ್ಲಾಸ್ಟರ್. ಬಂದರು ಯಾರು ಇಲ್ಲಿ ಮುಟ್ಟಿಲ್ಲ, ನಂಬಲವ ಮೀರಿ ನಿಲ್ಲುವ ಗಂಡು ಇನ್ನೂ ಹುಟ್ಟಿಲ್ಲ.
ಗಮನವ ತೊಡಗಿಸುವ ನಮ್ಮ ಕಲೆ ಗರಗರನೆ ತಿರುಗಿಸುವ ಧರಣಿಯನೆ ಕಮ್ಮಿ ತಂಡಕ್ಕೆ ಯಾವತ್ತೂ ಸೋಲಿಲ್ಲ ನಮ್ಮನ್ನು ಜಯಿಸೋದು ಇದು ಹುಟ್ಟೆಯಲ್ಲ ಚೆಂಡನ್ನು ಚೆಂಡಾಡುವ ಗಡಿನಾಡ ಗಂಡುಗಳು ಕೈಮಿಗಾಗಿ ಕಾದಾಡುವ ಸಿಂಹದ ಮಾರೆಗಳು ಇಲ್ಲಂಗಿಲ್ಲ ಯಾರು ಇವರ ಅಪೋಸಿಟ್ಟು ಇವರಿಗೆಲ್ಲದಂತೂ ಇಂಪಾಸಿಬಲ್ ಏನ್ರಿ ಬ್ಲಾಸ್ಟ್ ಮಾಡಿದ್ರು, ಆಸಮ್ ಆಗಿ ಬ್ಲಾಸ್ಟ್ ಮಾಡಿದ್ರು. ಸೊ ಇದು ಬಳ್ಳಾರಿ ಬ್ಲಾಸ್ಟರ್ಸ್ ನ ಖಡಕ್ ಬ್ಲಾಸ್ಟ್ ಅಂತೀರಾ? ಸೂಪರ್. ಧನು, ಯಾವ ತರ ಗೇಮ್ ರೆಡಿ ಆಗಿದ್ದೀರಾ? ಆಕ್ಚುಲಿ ನಾವು ಕ್ರಿಕೆಟ್ ಆಡಿ ತುಂಬಾ ವರ್ಷಗಳಾಗಿತ್ತು. ಸೊಂಟ ಎಲ್ಲ ದೇಹದಲ್ಲಿ ಎಲ್ಲ ಇದು ಅಂಗಾಂಗಗಳು ವರ್ಕ್ ಆಗ್ತಿದ್ಯಾ? ಇಲ್ಲಿರೋರು ನೋಡಿದ್ರೆ ಎಲ್ಲರೂ ಎಕ್ಸರ್ಸೈಸಸ್ ಮಾಡ್ತಾನೆ ಇದಾರೆ. ನಮ್ಮ ಹುಡುಗಿರು ಅಷ್ಟೇ ಎಲ್ಲರೂ ಫಿಟ್ ಆಗಿರೋರು. ಎಲ್ಲರೂ ಫಿಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಸೊ ನಿಮ್ಮ ಒಂದು ಟೀಮ್ನ ಒಂದು ವಿಶೇಷತೆ ಏನಂತ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಪ್ರೇಕ್ಷಕರಿಗೆ? ನಮ್ಮ ಹುಡುಗರು ಕಬ್ಬಣ, ನಮ್ಮ ಹುಡುಗಿರು ಎದುರುಗಡೆ ಟೀಮಲ್ಲಿರೋ ಕಬ್ಬಣಗಳನ್ನೆಲ್ಲ ಕರಗಿಸಿ ಎಲ್ಲೋದ್ರೂ ಇದೊಂದು ತಮ್ಮ ಕಮ್ಮಿ ಆಗಿಲ್ಲ ಅಲ್ವಾ? ಎಲ್ಲೋದ್ರೂ ಇದೊಂದು ಯಾವತ್ತೂ ಫಿಕ್ಸ್ ಆಗೋಯ್ದಲ್ಲ, ಕಬ್ಬಣ ಕರಗಿಸೋದು ಹೆಣ್ಮಕ್ಳೆ ಅಂತ. ಖಂಡಿತ. ಅಯ್ಯೋ ಅಲ್ಲಿ ನೋಡಿ, ಸುಷ್ಮಾ ಅವ್ರನ್ನ ನೋಡ್ರೆ ಗೊತ್ತಾಗಲ್ಲ ಹೆಂಗ್ ಕರಗಿಸ್ತಾರೆ. ಕಬ್ಬಣ ಆಗ್ಲಿ ಮುಂದೆ ಯಾರು ನಿಂದ್ರು ಕರಗಿಸೇ ಬಿಡ್ತಾರ ಅವರು. ಸುಷ್ಮಾ ಅವರೇ ಹೇಗಿದ್ದೀರಾ? ಕರಗಿಸೋದಲ್ಲ, ಬಗ್ಗಿಸ್ತಾರೆ. ಸರ್ ಟೆನ್ನಿಸ್ ಸರ್, ನೀವು ಸೈಲೆಂಟ್ ಆದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ಹೆಸರಲ್ಲೇ ಟೆನ್ನಿಸ್ ಇಟ್ಕೊಂಡು ನೀವೇನ್ ಸರ್ ಕ್ರಿಕೆಟ್ ಆಡಕ್ ಬಂದ್ಬಿಟ್ಟಿದ್ದೀರಾ? ಆಲ್ರೌಂಡರ್, ಟೆನ್ನಿಸ್ ಕೋಚು, ಶಟಲ್ ಕೋಚು, ಕ್ರಿಕೆಟ್, ಕಬಡ್ಡಿ, ಖೋ ಖೋ ಎಲ್ಲಾನು ಆಡಿರೋ ನಾನು. ಓಕೆ, ಇಲ್ಲಿ ಯಾವ ತರ ಕೋಚ್ ಮಾಡಿದ್ರಿ ಸರ್ ಟೀಮ್ಗೆ? ಇದಾ ಆಕ್ಚುಲಿ ಟೆನ್ನಿಸ್ ಬಾಲ್ ಆಡ್ತೀರಾ? ನಿಮ್ಮ ಹೆಸರಲ್ಲಿ ಟೆನ್ನಿಸ್ ಇದೆ, ಟೆನ್ನಿಸ್ ಬಾಲ್ ಆಡ್ತೀರಾ? ಸ್ಪಾಂಜ್ ಬಾಲ್ ಆಡ್ತಿರೋದು? ಸೊ ಟೆಲ್ ಮೀ. ಟೆನ್ನಿಸ್ ಬಾಲ್ ಆಡೋದಕ್ಕೆ ಇಲ್ಲಿ ಜಾಗ ಸಾಕಾಗಲ್ಲ. ಹೌದು, ಎಲ್ಲ ಹಂಗಾಗಿ ನಮ್ಗೆ ಅರಮನೆ ಮೈದಾನ ಬೇಕು ಟೆನ್ನಿಸ್ ಬಾಲ್ಗೆ. ಇಲ್ಲಿ ಈ ಸ್ಟುಡಿಯೋ ಸಾಕು ಈ ಸ್ಪಾಂಜ್ ಬಾಲ್ಗೆ. ಓಕೆ, ಸೊ ಇಲ್ಲಿಗೆ ಸಾಕು. ಖುಷಿಯಾಗಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀರಾ ನೀವು ಕೂಡ. ಫೈನ್ ಸರ್, ಸೂಪರ್. ಹಂಗೆ ಪಕ್ಕದವ್ರಿಗೆ ಪಾಸ್ ಮಾಡ್ಬಿಡಿ ಸರ್. ಪಕ್ಕದಲ್ಲ ಪಕ್ಕವರು ಒಂದ್ ಹುಡುಗಿನ ಅಥವಾ ಅದ್ರ ಪಕ್ಕ ಇರೋ ಸುಮ್ಮನೆ ಒಂದ್ 2 ನಿಮಿಷ ನೋಡಕ್ ಬಿಡ್ರಿ, ಎಲ್ಲದಕ್ಕೂ ವಟ 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 2 ನಿಮಿಷ 2 ಗಂಟೆ ಬೇಕಾದ್ರೆ ನೋಡ್ಕೋ. ಇನ್ನು ಕ್ರಿಕೆಟ್ ಮ್ಯಾಚ್ ಚೆನ್ನಾಗಿ ಆಟ ಆಡ್ತಾರ ಅವರು. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ, ತುಂಬಾ ಸ್ವೀಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಆರ್ ಯು ಸಿಂಗಲ್? ಆರ್ ಯು ಸಿಂಗಲ್ ಅಂತ ಕೇಳ್ತಾ ಇದ್ರು ಅವರು. ನಾಟ್ ರೆಡಿ ಟು ಮಿಂಗಲ್. ಇರ್ಲಿ ಬಿಡಿ. ಓಕೆ, ಇಲ್ಲ ಅನ್ನೋರ್ನ ಸಿಸ್ಟರ್ ಅಂತ ತಗೊಂಡ್ಬಿಡ್ತೀನಿ. ಡಿಯರ್ ಸಿಸ್ಟರ್, ಪ್ಲೀಸ್ ಟೆಲ್ ಮಿ ನಿಮ್ಮ ಟೀಮ್ ನ ಸ್ಟ್ರಾಟಜಿ. ನಮ್ಮ ಹುಡುಗರು ಯಾವ ಸ್ಟ್ರಾಟಜಿನೂ ಮಾಡಿಲ್ಲ. ಬಂದಿದ್ ಬರ್ಲಿ, ಆಗೋ ತನಕ ಎದುರ್ಸೋಣ. ಹಿಂದೇಟಂತೂ ಯಾರು ಹೊಡಿಯಲ್ಲ. ಅಲ್ಲಿ ರೂಪಿಂದ ಹಿಡಿದು, ಅಕ್ಷುವಿಂದ ಹಿಡಿದು, ದೀಪಿಂದ ಹಿಡಿದು ಎಲ್ಲರೂ ದೊಡ್ಡ ದೊಡ್ಡ ಘಟಗಳಿದ್ದಾರೆ. ಯಾರು ಹಿಂದೇಟ್ ಮಾತ್ರ ಹಾಕಲ್ಲ. We are fighters and we will fight till we can. Graceful fight. Winning, losing will not matter. We are here to play and trust me, trials will have quite a lot to bear. Super, ಒಳ್ಳೆ ಡೈಲಾಗ್ ಹೊಡೆದ್ರು. Okay, awesome, very nice. And now ಇಷ್ಟು ಟೀಮು ಒಂದು ಟೀಮ್ ಆಗೋದಕ್ಕೆ ಮುಖ್ಯವಾಗಿ ಒಬ್ರು ಪರ್ಸನ್ ಇದ್ದಾರೆ. So he is the owner of your team. So let's welcome Mr. Sammy on the stage. Please welcome Mr. Sammy. ಹೇಳಿ ಸ್ಯಾಮಿ ಅವರೇ, ನಿಮ್ಮ ತಂಡ ಅವ್ರ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಅಲ್ಲೆಲ್ಲ ಹೆಂಗೆಲ್ಲ ಅನ್ನಿಸ್ತು ಅಂಡ್ ಹೆಂಗ್ ಪ್ರಿಪೇರ್ ಆಗಿದ್ರು ಅವರು? Fabulous team. I'm very proud of this team. Fantastic, and I'm sure that they're going to win this game. Who's your favorite player in the team? All are my favorites. I've been selected. I've mined them from all the resources. So mining allu maadbidira sir? I've mined. Thank you. Thanks to one and all. All the very best for the whole BCL event. Thank you everybody. Thanks a lot. ಸೂಪರ್ ರಶ್ಮಿ. ಬಳ್ಳಾರಿ ಬ್ಲಾಸ್ಟರ್ಸ್ ಕಾನ್ಫಿಡೆಂಟ್ ನೋಡಿ ನಾನು ನಿಜವಾಗ್ಲೂ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟೆ. ಅವ್ರ ಕಾನ್ಫಿಡೆನ್ಸು, ಅವರ ಟೀಮ್ ಎಫರ್ಟು, ಅವರ ಒಂದು ಸ್ಟ್ರಾಟಜಿ ಏನು, ಕಾಲ ಹೇಳ್ಕೊಂಡು ಎಷ್ಟೆಲ್ಲ ಮಜಾ ಮಾಡ್ತಾ ಇದ್ರೆ ಅಂತ ಇಷ್ಟೆಲ್ಲ ಅರ್ಥ ಆಗುತ್ತಾ ನಿನಗೆ? ಯಪ್ಪ, ದೇವ್ರ ದೊಡ್ಡವನು. ಏನ್ ಮಾಡೋದು, ನಿನಗಂತೂ ಏನೋ ಅರ್ಥ ಆಗಲ್ಲ. ನಿನ್ ಪಕ್ಕ ನಿಂತ್ಕೊಂಡು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಮಾಡಿಪ್ಪ, ತುಂಬಾ ತೂಕ ಇದ್ದೀರಾ. ಓಕೆ, ಇವಾಗ 6 ಟೀಮ್ ಇದೆ.
6 ಟೀಮು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಇನ್ನೊಂದು ವಿಶೇಷ ಏನಂದ್ರೆ ಪ್ರಪ್ರಥಮ ಬಾರಿಗೆ VCL ಅನ್ನೋ ಒಂದು ಮೂಲಕ ಇಡೀ ಸಿನಿಮಾ ತಂಡದಲ್ಲಿ ಬಹಳಷ್ಟು ಜನ ಒಂದೇ ವೇದಿಕೆ ಮೇಲೆ ಸಿಗ್ತಾ ಇದ್ದಾರೆ. ಈ ಆಟದಲ್ಲಿ ಹುಡುಗಿರು ಕೂಡ ಆಡ್ತಾರೆ. ಇದು ತುಂಬಾ ಖುಷಿ ಆಗುವಂತ ವಿಷಯ. ಇದ್ರ ಜೊತೆಗೇನೆ ಅವ್ರು ಆಟ ಆಡೋ ಬಾಲ್ ಇದೆಯಲ್ಲ ಅದು ತುಂಬಾ ಸಾಫ್ಟ್. ಬಟ್ ಈ ಪಿಚ್ ಮೇಲೆ ಮಾತ್ರ ಆಟ ತುಂಬಾ ಹಾರ್ಡ್ ಇರತ್ತೆ. ಪರವಾಗಿಲ್ಲ, ಏನೇನೋ ಕಲ್ತ್ಬಿಟ್ಟಿದ್ಯಾ. ವೆರಿ ಗುಡ್, ತುಂಬಾ ಖುಷಿ ಆಯ್ತು. ಸರಿ, ಫಸ್ಟ್ ಟೀಮ್ ಕರ್ಸ್ಬಿಟ್ಟು ಟಾಸ್ ಹಾಕ್ಬಿಡೋಣ. ತಲೆಕೆಟ್ಟಿದ್ಯಾನೋ ಗುಲ್ಡು ಗುಗ್ಗು. ಏನ್ ಆವಾಜ್ ಆಗ್ತಿದೆ? ಹೆಣ್ಮಕ್ಳು ರೈಟ್ಸ್ ಕೊಟ್ಟಿರಿ ಅಂತ ರೈಟ್ಸ್ ಈ ರೈಟ್ಸ್ ಎಲ್ಲ ಕೊಡಲ್ಲಮ್ಮ, ಹೇಳೇನು ಅಂತ. ಏನೋ ನಿನ್ನನ್ನ ಮುದ್ದು ಮಾಡ್ದೆ, ಇನ್ಯಾರನ್ನೋ ಬೈಗಳ್ದಲ್ಲಿ ಮುದ್ದು ಮಾಡ್ತೀನಿ ನಾನು. ಚೆನ್ನಾಗಿತ್ತು, ಇರ್ಲಿ ಕಂಟಿನ್ಯೂ. ಇಷ್ಟೊತ್ತು 6 ಟೀಮ್ಸ್ಗಳು ಬಂದ್ರು. ಇದು ಬರೀ ಟೀಸರ್ ಅಷ್ಟೇ, ಟ್ರೇಲರ್ ಅಷ್ಟೇ. ಎನಿವೇಸ್, ನಾವು ಹೊಡ್ತಾ ಇದೀವಿ. ನಾವು ನಿಮ್ಮ ಪ್ರೀತಿಯ ಗೆಳೆಯರು. ಇವರು ನಿಮ್ಮ RJ ರ್ಯಾಪಿಡ್ ರಶ್ಮಿ, ಇವರು ನಿಮ್ಮ ವಿಜೆ ಶರತ್. ಪರದೆ ಎಳಿತೀವಿ, ಹೊರಡ್ತೀವಿ. ನಡಿ ಬಾ. ಇಷ್ಟೊತ್ತು ಕಾಲು ಎಳೆದಿದ್ದಾಯ್ತು, ಈಗ ಪರದೆ.